ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅದ್ಭುತ ಬಂಗ್ಲೆ ಶಾಸಕ ಸಿದ್ದು ಗೌಡ ಪಾಟೀಲ್ ರದ್ದು. ಪೊಲೀಸರನ್ನ ನಾವು ಸಿಂಗಂ, ಹುಲಿ, ಸಿಂಹ, ಹಂಗೆ ಹಿಂಗೆ ಅಂತಿದ್ವಿ. ಇತ್ತೀಚೆಗೆ ರಾಜಕೀಯದಲ್ಲೂ ಆ ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ಏನ್ ಅನ್ಸುತ್ತೆ ನಿಮಗೆ ಈ ತರದ ಕಾನ್ಸೆಪ್ಟ್? ನಾವು ಹುಲಿ ಇಲ್ಲ, ನರಿ ಇಲ್ಲ, ಏನು ಕೂಡ ಇಲ್ಲ, ನಾವು ಕೂಡ ಮನುಷ್ಯರೇ. ಸೇಮ್ CID ದಯಾ ತರ ಇದ್ದಾರೆ ಸರ್. ಯಾವತ್ತಾದ್ರೂ ಆ ಸ್ಟೈಲ್ ಫಾಲೋ ಮಾಡಿದ್ರ ದಯಾದು ಅಂತ? ಈ ಕೈಗೆ ಹಾಕಿದಿರಿ ಗೊತ್ತಾ ಸರ್ ಚೈನ್? ಇದು ಸಲ್ಮಾನ್ ಖಾನ್ ಏನಾದ್ರು ನೋಡ್ಕೊಂಡು ಫಾಲೋ ಮಾಡಿದ್ದ ಅಥವಾ ಹೇಗೆ? ಕನ್ನಡದಲ್ಲಿ ಯಾರನ್ನು ತುಂಬಾ ಇಷ್ಟಪಟ್ಟು ನೋಡ್ತೀರಿ? ಯಾವ ಸಿನಿಮಾಗಳು? ದರ್ಶನ್ ಇದ್ದಾರ, ಒಳ್ಳೆ ಹೀರೋ ಇದ್ದಾರ. ಅವ್ರಿಗೆ ಡಿ ಬಾಸ್. ನಮ್ದು ಹೈಟ್ ಇದೆ, ಹುಡುಗರು ಒಂದೊಂದ್ಸರ್ತಿ ಡಿ ಬಾಸ್ ಅಂತಾರ. ನೀವೆಲ್ಲಾದ್ರೂ ಶಾಪಿಂಗ್ ಮಾಡಕ್ ಹೋದಾಗ ಬಾರ್ಗೇನಿಂಗ್ ಏನಾದ್ರು ಮಾಡ್ತೀರಾ? ಮಾಡ್ತೀನಿ ಸರ್, ಜೊತೆಲಿದ್ದಾಗ್ಲೂ ಬಾರ್ಗೇನಿಂಗ್ ಮಾಡ್ತೀನಿ. ಅವರೇ ಜಾತ ಮಾಡಿಸ್ತಾರೆ. ಸರ್, ಗೌಡ್ರ ಗತ್ತು ಎಲ್ರಿಗೂ ಗೊತ್ತು ಅಂತ ಹೇಳ್ತಾರೆ ಒಂದು ಆಡು ಭಾಷೆಯಲ್ಲಿ. ಯಾವತ್ತಾದ್ರೂ ಆ ಗತ್ತನ್ನ ಪ್ರದರ್ಶನ ಮಾಡುವಂತ ಸಮಯ ಬಂದಿತ್ತ ಲೈಫಲ್ಲಿ? ಯಾಕೆ ಸೇವೆ ಮಾಡೋಂತ ಅವಕಾಶ ಕೊಟ್ಟಿದಾಗ ಮಾತ್ರ ಆಗುತ್ತೆ. ನಾವು ಗೌಡ್ರ ಗತ್ತು ಅದು ಇದು ಮಾಡ್ಕೊಂಡು ಹೋದ್ರೆ ಹೆಸರು ಹಾಳಾಗುತ್ತೆ. ಸರ್, ದೇವರು ಬದುಕಲ್ಲಿ ಪವಾಡಗಳನ್ನು ಮಾಡಿದ್ದಾನಾ ಅಂತ ನಿಮ್ಮ ಬದುಕಲ್ಲಿ? ಯಾವುದೇ ಪವಾಡ ಭಗವಂತ ಮಾಡ್ಬೇಕಂತ ಯಾವುದು ಕೂಡ ಇಲ್ಲ, ನಮ್ಮ ಭಕ್ತಿ ಶ್ರದ್ಧೆ. ಸರ್, ಮಕ್ಕಳಿಗೆ ಪಾಕೆಟ್ ಮನಿ ಎಷ್ಟು ಕೊಡ್ತೀರಿ ಡೈಲಿ ಅಂತ? ಯಾವುದಕ್ಕೂ ಕೂಡ ನಾವು ಮಕ್ಕಳಿಗೆ ದುಡ್ಡು ಕೊಡಲ್ಲ ಕೈನಲ್ಲಿ. ನಿಮ್ಮಿಬ್ರದ್ದು ಲವ್ ಮ್ಯಾರೇಜ್ ಹೇಗೆ ಅಂತ ಫಸ್ಟ್ ಟೈಮ್ ನೋಡಿದಾಗ ಏನಾದ್ರು ಸಿನಿಮ್ಯಾಟಿಕ್ ಫೀಲ್ ಇತ್ತ ಸರ್? ಈ ಸನ್ಮಾನಗಳ ಸಂಖ್ಯೆಯನ್ನ ನೋಡಿದಾಗ ಏನ್ ಫೀಲ್ ಆಗ್ತದೆ ಆಸ್ ಎ MLA? ಎಲ್ಲರಿಗೂ ವಿನಂತಿ ಮಾಡಿದೆ, ನನ್ನ ಮನೆ ಹೊರಗಡೆ ಗೇಟ್ ಹತ್ರನೂ ಕೂಡ ಬರ್ದೆ, ಯಾರು ಕೂಡ ನನಗೆ ಸನ್ಮಾನ ಮಾಡ್ಲಿಕ್ಕೆ ಶಾಲು ಹಾರು ತುರಾಯ ಏನು ಬೇಡ, ನನಗೆ ಬರ್ತಾ ಏನಾರ ತಾವು ಕೊಡ್ಬೇಕಂತಂದ್ರೆ ಪುಸ್ತಕ ಕುಡಿ ಅಂತ. ಅವ್ವ ಅಂತ ನೋಡಿ ಟ್ಯಾಟೋ, ತಾಯಿ ಅಂತಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಅಂತ. ಸರ್, ನೀವ್ ಹೇಳ್ತಾ ಇದ್ರಿ ತಾಯಿ ಬೆಡ್ ರಿಡನ್ ಆಗಿದ್ದಾಗ ಆ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ರಿ. ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿ ಅದನ್ನ ಕಣ್ ತುಂಬ್ಕೋಬೇಕು ಅಂತಾರೆ. ನೀವು ಆ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೋತೀರಾ ಅಂತ? ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 ಪರ್ ಮಂತ್. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾನು ಬಂದಿದ್ದೀನಿ ಬೀದರ್ನ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರಕ್ಕೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರುವಂತಹ ಅದ್ಭುತ ಬಂಗ್ಲೆ ಶಾಸಕ ಸಿದ್ದು ಗೌಡ ಪಾಟೀಲ್ ರದ್ದು. ಇವತ್ತು ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀನಿ. ನಾಗೇಶ್ವರಿ ನಿಲಯ, ತುಂಬಾ ಅದ್ಭುತವಾದಂತಹ ನಿವಾಸ ನೋಡಿ. ಒಂದು ಕಡೆ 3 ಫ್ಲೋರ್ ಇದೆ, ಅದ್ಭುತವಾಗಿ ಕಟ್ಟಿದ್ದಾರೆ ಮನೇನ. ಈ ಮನೇನ ಕಟ್ಟೋದಕ್ಕೆ ತುಂಬಾ ಶ್ರಮ ಇದೆ ಸಿದ್ದು ಪಾಟೀಲ್ ರದ್ದು. ಮತ್ತು ಬಿಜೆಪಿಯ ಬಾವುಟ ರಾರಾಜಿಸ್ತಾ ಇದೆ. ಇಲ್ಲಿ ಗಾರ್ಡನ್ ಏರಿಯಾ ಇದೆ ಮತ್ತು ಯಾರೇ ಹೊರಗಡೆ ಜನ ಬಂದ್ರು ಕೂಡ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಶಾಸಕರ ಮನೆಯ ಎದುರು ಕುರ್ಚಿ ವ್ಯವಸ್ಥೆ ಕೂಡ ಇದೆ. ಸೊ ಬನ್ನಿ, ನಿಮಗೆ ಸಿದ್ದು ಪಾಟೀಲ್ರ ಮನೆಗೆ ಕರ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಅವರ ಹೋಮ್ ಟೂರ್ ಅನ್ನ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ. ಎಂಟರ್ ಆದ ತಕ್ಷಣ ನಮಗೆ ಒಂದು ಕಡೆ ಫ್ಯಾಮಿಲಿಗೆ ಲಿಫ್ಟ್ ಇದೆ ಮನೆ ಒಳಗಡೆ ಹೋಗ್ಲಿಕ್ಕೆ ಅಂತ ಹೇಳಿ, ಹಾಗೂ ನೀರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಮಡಿಕೆಯಲ್ಲಿ ನೀರನ್ನ ಇಟ್ಟಿದ್ದಾರೆ. ತುಂಬಾ ಧಗೆ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ, ಹಾಗಾಗಿ ತಂಪಾದ ನೀರು ಮಡಿಕೆಯಲ್ಲಿ ಸಿಗುತ್ತೆ, ಮತ್ತೆ ಅದರಿಂದ ದೇಹಕ್ಕೂ ಕೂಡ ಒಳ್ಳೇದು ಅನ್ನುವಂತಹ ಕಾರಣಕ್ಕೆ. ಮತ್ತು ಇಲ್ಲಿ 2 ಭಾಗಗಳಲ್ಲೂ ಕೂಡ ಕುರ್ಚಿ ವ್ಯವಸ್ಥೆ ಇದೆ. ಆರಾಮಾಗಿ ಕೂತ್ಕೋಬಹುದು ಜನ, ಯಾವುದೇ ಕಿರಿಕಿರಿ ಇರೋದಿಲ್ಲ. ಶಾಸಕರನ್ನ ವೇಟ್ ಮಾಡ್ತಾ ನಿಂತ್ಕೋಬೇಕಲ್ಲ ಅನ್ನುವಂತ ಪರಿಸ್ಥಿತಿ ಅಂತೂ ಇರೋದಿಲ್ಲ. ಮತ್ತೊಂದು ಕಡೆ ನನ್ನ ಆಪೋಸಿಟ್ ನೀವು ನೋಡ್ತಾ ಇದ್ದೀರಿ, ಒಂದು ಅದ್ಭುತವಾದಂತಹ ಸ್ಪೇಸ್ ನ ಮಾಡ್ಕೊಂಡಿದ್ದಾರೆ. ಈ ಸ್ಪೇಸ್ ನಲ್ಲಿ ಒಂದ್ ಸ್ವಲ್ಪ ಸಮಯ ಕಳೆಯೋದಕ್ಕೆ ಸುಲಭ ಆಗುತ್ತೆ. ಮತ್ತು ಇಲ್ಲಿ ಪಾಟೀಲ್ ಅಂತ ಹೆಸರಿದೆ, ಇದು ಫೌಂಟೇನ್. ಸೊ ಇಲ್ಲಿ ನೀರು ಕೂಡ ಬರುತ್ತೆ. ಈಗ ಬೇಸಿಗೆ ಇರುವಂತಹ ಕಾರಣದಿಂದಾಗಿ ಅದು ಸ್ಟಾಪ್ ಆಗಿದೆ. ಮತ್ತೊಂದು ಕಡೆ ಬುದ್ಧನ ಅದ್ಭುತವಾದಂತಹ ವಿಗ್ರಹ ಇದೆ. ತುಂಬಾ ಪ್ರಶಾಂತವಾಗಿ ಬುದ್ಧ ಕೂತಿದ್ದಾನೆ. ನೋಡಬಹುದು ನೀರು ಅದ್ರಲ್ಲಿ ಬರುತ್ತೆ, ಫೌಂಟೇನ್ ತರ. ಅದು ಕೂಡ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಬಹುಶಃ ಇದೆಲ್ಲವೂ ಕೂಡ ಮೇಡಮ್ ಅವರ ಪ್ಲಾನ್ ಅಂತ ಅನ್ಸುತ್ತೆ. ಓಕೆ, ಸೊ ಇದು ಶಾಸಕ ಸಿದ್ದು ಗೌಡ ಪಾಟೀಲ್ ಅವರ ಮನೆ. ಆಕ್ಚುಲಿ ಎಲ್ರು ಅವರನ್ನ ಗೌಡ್ರು ಅಂತಾನೆ ಕರೀತಾರೆ.
ನಾವೆಲ್ಲರೂ ಕೂಡ ಮೀಡಿಯಾದವರು ಸಿದ್ದು ಪಾಟೀಲ್ ಅಂತ ಹೇಳ್ತೀವಿ. ಸೊ ಬನ್ನಿ, ಇವತ್ತಿನ ನಮ್ಮ ಅತಿಥಿ ಸಿದ್ದು ಗೌಡ ಪಾಟೀಲ್ ಅವರನ್ನು ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಸರ್ ನಮಸ್ಕಾರ, ಹೇಗಿದ್ದೀರಿ? ನಮಸ್ಕಾರ. ವೆಲ್ಕಮ್ ಟು ಅವರ್ ಶೋ. ಆಕ್ಚುಲಿ ನಾವು ತುಂಬಾ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ವಿ ಹೋಮ್ ಟೂರ್ ಮಾಡ್ಬೇಕು ಅಂತ ಹೇಳಿ. ನಿನ್ನೆ ಮೊನ್ನೆಲ್ಲ ಕಾರ್ಯಕ್ರಮಗಳಿತ್ತು, ಹಾಗಾಗಿ ಇವತ್ತು ಸಮಯ ಸಿಕ್ಕಿದೆ. ಫ್ರೀ ಟೈಮ್ ಅನ್ನೋದು ಸಿಗ್ತದ ಸರ್ ರಾಜಕಾರಣಿಗೆ? ಸಿಗುತ್ತೆ, ಅದಕ್ಕೇನಿದೆ, ಮಧ್ಯಾಹ್ನಲ್ಲಿ ಅದು ಫ್ರೀನೇ ಇರುತ್ತೆ. ಯಾವಾಗ ನಾವು ಸಮಯ ಜನರು ಬಂದಾಗ ಸಮಯ ಕೊಡ್ಬೇಕು, ಮಿಕ್ಕಿ ಟೈಮ್ದಾಗ ಫ್ರೀ ಇರುತ್ತೆ. ನಾವು ಮಕ್ಕಳ ನಮ್ದು ಪರಿವಾರ ಟೈಮು ಕೊಡ್ಬೇಕಾಗುತ್ತಲ್ಲ ಎಲ್ಲಕ್ಕೂ ಕೂಡ. ಸರ್, ನಾನ್ ಯಾರೆಲ್ಲ ಮನೆಗೆ ಹೋಗ್ತೀನೋ ಅವ್ರ ಮನೆಯಲ್ಲಿ ಸಾಯಿಬಾಬಾನ ದರ್ಶನ ಆಗದೆ ಇರಲ್ಲ. ಎಲ್ಲರ ಮನೆಯಲ್ಲೂ ಸಾಯಿಬಾಬಾ ಇರ್ತಾರೆ. ರೀಸನ್ ಏನು ಅಂತ? ಸಬ್ಕಾ ಮಾಲಿಕ್ ಏಕ್, ಸಾಯಿಬಾಬಾ ಎಲ್ಲಾ ಧರ್ಮ ಎಲ್ಲಾ ಸಮಾಜದ ಎಲ್ಲರೂ ನಡ್ಕೊಳ್ಳುವಂತ ದೇವರು ಸಾಯಿಬಾಬಾ ಇದ್ದಾರ. ಅದಕ್ಕಾಗಿ ನಮ್ಮ ಶ್ರದ್ಧೆ ಭಕ್ತಿ ಅದನ್ನು ಕೂಡ ಇದೆ. ನಾವು ಇಲ್ಲೂ ಕೂಡ ಹುಮ್ನಾಬಾದ್ ನಲ್ಲಿ ಶ್ರೀ ವೀರಭದ್ರೇಶ್ವರ ಒಂದು ನಮ್ಮ ಮನೆ ದೇವರಿದ್ದಾರ, ಅವ್ರಿಗೆ ಬಹಳಷ್ಟು ನಡ್ಕೊಂಡು ಹೋಗೋದು. ವೆಲ್ ವೀಕ್ಷಕರೇ, ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಶಾಲು ಹಾರ ತುರಾಯಿ ಪ್ರತಿನಿತ್ಯ ನೂರಾರು ಜನ ಬರ್ತಿರ್ತಾರೆ, ಸನ್ಮಾನ ಮಾಡ್ತಾರೆ ಮತ್ತು ಕಾರ್ಯಕರ್ತರು ವಿಸಿಟ್ ಮಾಡ್ತಾನೆ ಇರ್ತಾರೆ. ಸರ್, ಈ ಸನ್ಮಾನಗಳ ಸಂಖ್ಯೆಯನ್ನ ನೋಡಿದಾಗ ಏನ್ ಫೀಲ್ ಆಗ್ತದೆ ಆಸ್ ಎ MLA? ನಾನು ಮೊದ್ಲೇ MLA ಆಗಿನ ಮೇಲೆ ಸ್ವಲ್ಪ ದಿವಸ ಬಂದು ಎಲ್ಲರೂ ಕೂಡ ಶಾಲು ಹಾರು ಅದು ಇದು ಪೇಟ ಅದೆಲ್ಲ ಆಗ್ತಾ ಇದ್ರು. ನಾನ್ ಎಲ್ಲರಿಗೂ ವಿನಂತಿ ಮಾಡಿದೆ, ನನ್ ಮನೆ ಹೊರಗಡೆ ಗೇಟ್ ಹತ್ರನೂ ಕೂಡ ಬರ್ದೆ, ಯಾರು ಕೂಡ ನನಗ್ ಸನ್ಮಾನ ಮಾಡ್ಲಕ್ಕೆ ಶಾಲು ಹಾರು ತುರಾಯ ಏನು ಬೇಡ, ನನಗೆ ಬರ್ತಾ ಏನಾರ ತಾವು ಕೊಡ್ಬೇಕಂತಂದ್ರೆ ಪುಸ್ತಕ ಕುಡಿ ಅಂತ, ಪುಸ್ತಕ ಕುಡಿ ಅಂತ ನಾನು ಇದನ್ನು ವಿನಂತಿನೂ ಕೂಡ ಎಲ್ಲಾ ಜನರಿಗೆ ಮಾಡಿದಾಗ ಸ್ವಲ್ಪ ದಿವಸ ಮಾಡಿದ್ರು. ಮತ್ ರಿಪೀಟೆಡ್ಲಿ ಅದೇ ಶಾಲು ಅದೇ ಹಾರು ಇದೇ ತರ ಆಗ್ತಾ ಇತ್ತು. ಟೋಟಲ್ ಎಷ್ಟು ಬುಕ್ಸ್ ಬಂದಿದೆ ಸರ್ ಹೀಗೆ? ಅವಾಗ ನನ್ಗೆ ಸುಮಾರು ಬಹಳಷ್ಟು ಬುಕ್ಸ್ ಬಂದಿತ್ತು. ಎಲ್ಲ ಬಡ ಸ್ಕೂಲ್ಗಳಿದ್ದು ಅಲ್ಲಿ ನಾವೆಲ್ಲ ಕೂಡ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ನೋಟ್ ಬುಕ್ ಇರ್ಬೋದು, ಪೆನ್ಸ್ ಇರ್ಬೋದು, ಆ ಮಕ್ಕಳಿಗೆ ಯೂಸ್ ಆಗ್ಬೇಕಲ್ಲ. ಈಗ ನೋಡಿ, ಶಾಲ್ ಬರುತ್ತೆ, ಏನ್ ಸುಮ್ನೆ ಅದು, ಈಗ ಸರ ಬರುತ್ತೆ, ಬುಕ್ಕೆ ಬರುತ್ತೆ, ಒಂದು ಫ್ರಾಕ್ಷನ್ಸ್ ಆಫ್ ನಿಮಿಟ್ಸ್ ಅಲ್ಲಿಂದು ಕೊಡೋದು, ಆಮೇಲೆ ಇಟ್ಟುವಂತದ್ದು ಹಾಳಾಗೋದು. ಅದೇ ಬುಕ್ಸ್ ಅದು ಕೊಟ್ಟಿದ್ರೆ ಒಳ್ಳೆ ಬಡ ಮಕ್ಕಳಿಗೆ, ಯಾರೇ ಮಕ್ಕಳಿಗೆ ಆದ್ರೂ ಕೂಡ ಒಂದು ಯೂಸ್ ಆಗುತ್ತೆ ಅವರಿಗೆ. ಸರ್, ಈ ಕಾಪರ್ ಡೋರ್ ಮಾಡಿದಿರಲ್ಲ, ಇದ್ರದ್ದು ಸ್ಪೆಷಾಲಿಟಿ ಏನು? ಏನಾದ್ರು ಇದ್ರ ಹಿಂದೆ ರೀಸನ್ ಇರುತ್ತಾ? ಯಾಕೆಂತಂದ್ರೆ ಇಲ್ಲ, ನಾನು ಮನೆ ಕಟ್ಟೋ ಟೈಮಿನಾಗ ನಮ್ದು ಆರ್ಕಿಟೆಕ್ಟ್ ಇರುತ್ತಾರಲ್ಲ, ಈ ತರ ಮಾಡ್ರೆ ಒಳ್ಳೇದಿರ್ತದಂತಗೋಸ್ಕರ ಅಷ್ಟೇ ಮಾಡಿದ್. ನಾನು ಯಾವ್ದು ಪಾಸಿಟಿವ್ ನೆಗೆಟಿವ್ ಅಂತ ಯಾವ್ದು ಕೂಡ ಇಲ್ಲ. ಚೆನ್ನಾಗ್ ಕಾಣ್ಬೇಕಂತ ಏನ್ ನಮ್ದು ಇಂಟೀರಿಯರ್ ಡಿಸೈನ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಅವರು ಸಲಹೆ ಮೇರೆಗೆ ಇದು ಮಾಡ್ಕೊಂಡೋಗಿ. ಒಂದೊಮ್ಮೆ ನಮ್ಮ ಕ್ಯಾಮ್ರಾ ಮೇಲ್ಗಡೆ ಪ್ಯಾನ್ ಮಾಡಿ ತೋರಿಸ್ತೀವಿ. ಸರ್, ಎಷ್ಟು ವರ್ಷ ತಗೊಳ್ತು ಸರ್ ಈ ಇಂಟೀರಿಯರ್ಸ್ ನೆಲ್ಲ ಫಿನಿಶ್ ಮಾಡೋದಕ್ಕೆ? ಯಾಕೆಂತಂದ್ರೆ ಶೈಲೇಂದ್ರ ಬೆಳದಾಳೆ ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಹೇಳ್ತಾ ಇದ್ರು ಇಂಟೀರಿಯರ್ಸ್ ಅದು ಇದು ಎಲ್ಲ ರೆಡಿ ಆಗ್ಲಿಕ್ಕೆ 5 years ವೆಯ್ಟ್ ಮಾಡಿದ್ವಿ ನಾವು. ಹೌದೌದು, ನಂದು ಮನೆ ನಾನು 2014 ನಲ್ಲಿ ಪ್ರಾರಂಭ ಮಾಡಿದ್ದು ಕಟ್ಲಕ್ಕೆ. ಸುಮಾರು 4 ವರ್ಷ ನನ್ನ ಮನೇನು ಕೂಡ ಹಿಡಿತು. 4 ವರ್ಷ 2014 ಆಗಿದ್ದು 2018 ಅಲ್ಲಿ ಕಂಪ್ಲೀಟ್ ಆಗ್ತು. 2018 ಅಲ್ಲಿ ಗೃಹ ಪ್ರವೇಶ ಮಾಡಿ ನಾವು ಇಲ್ಲಿ ಬಂದಿದ್ದು. ನಾವು ಮೊದ್ಲು ಇರೋದು ನಮ್ಮ ಜೇರ್ಪೇಟ್ ಓಣಿ ಅಂತಿದೆ, ನಮ್ದೆಲ್ಲ ಪರಿವಾರ ಅಲ್ಲೇ ಇರ್ತಾ ಇತ್ತು. ಫ್ಯಾಮಿಲಿ ದೊಡ್ಡದಾಗಿನ ಮೆಕ್ಕೆ ಬಹಳಷ್ಟು ಹಳೆ ಮನೆ ಆಗಿದ ಕಾರಣ ನಾವು ಈ ಕಡೆ ಮೇಲ್ಗಡೆ ಶಿಫ್ಟ್ ಆಗಿದ್ದು. ಟೋಟಲ್ ಎಷ್ಟು ಜನ ಅಂತ ಹೇಳಿದ್ರಿ ಸರ್ ಮನೆಯಲ್ಲಿ? ಈಗ ನಾವು 8 ಮತ್ತೆ 9 ಮಕ್ಕಳು, ಇಷ್ಟು ಜನ ಎಲ್ಲ ಇಲ್ಲೇ ಇರ್ಕೊಂಡು. ನನಗೆ ಕೂಡು ಕುಟುಂಬದ ಒಂದು ಬ್ಯೂಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ಯಾಕೆಂತಂದ್ರೆ ನಾವು ಬೆಂಗಳೂರಲ್ಲಿ ತೀರಾ ಕಡಿಮೆ ನೋಡೋದು ಕೂಡು ಕುಟುಂಬಗಳು. ಎಲ್ಲೋ ಒಂದ್ ಕಡೆ ಹಬ್ಬ ಹರಿದಿನಗಳಲ್ಲಿ ಸೇರ್ತಾರೆ ಅನ್ನೋದು ಬಿಟ್ರೆ ಬೇರೆ ಟೈಮಲ್ಲಿ ಸಿಗಲ್ಲ ಅಂತ. ಒಂದು ಕೂಡು ಕುಟುಂಬದ್ದು ಒಂದು ವಿಶೇಷತೆ ಅಂತಂದ್ರೆ ಎಲ್ಲರೂ ಕೂಡ ಒಗ್ಗೂಡಿ ಒಂದು ಏಕ್ತಾಮೆ ಬಲ್ ಅಂತ ಹೇಳ್ತಾ ಇರ್ತೇವೆ. ಯಾಕ ಮೊದ್ಲು ಕೂಡ ಹೇಳ್ತಾ ಇದ್ದಾರ. ಅದ್ರಲ್ಲಿ ಸಂತೋಷನೇ ಬೇರೆ ಇದೆ. ಇವತ್ತು ತಾವು ಸಿಟಿಗಳಲ್ಲಿ ನೋಡ್ಬೋದು, ಇರೋದು ಒಂದು ಗಂಡ ಹೆಂಡತಿ ಇಬ್ರೆ, ಮಕ್ಕಳು ಸ್ಕೂಲಿಗೆ ಹೋದ್ರು ಅಂತಂದ್ರೆ ಮನೆಯಲ್ಲಿ ಆ ಮನೇನೆ ಅನ್ಸಲ್ಲ. ಮನೆಯಲ್ಲಿ ಮಕ್ಕಳು ಆಡ್ಕೋತಾ ಇದು ಮಾಡ್ಕೋತಾ ಇದ್ದಾಗೆ ಅದು ಮನೆ ಅನಿಸ್ತೇವೆ. ಮನೆಯಲ್ಲಿ ನಮ್ದು ಎಲ್ಲಾ ಹೆಣ್ಮಕ್ಳು ಓಡಾಡ್ಕೋತಾ ಇರ್ಬೇಕು, ಮಕ್ಕಳೆಲ್ಲ ಆಟ ಆಡ್ಕೋತಾ ಇರ್ಬೇಕು. ಆ ಮನೆ ಒಂದು ತುಂಬಿದ ಮನೆ ಅಂತ ಹೇಳೋದು. ಆ ತರ ಈ ನಮ್ದೊಂದು ಮನೆ ಇದೆ. ಸರ್, ಬೆಂಗಳೂರಲ್ಲಿ ಊರು ಕಡೆ ಹೋಗ್ತಾರೆ ಜನ, ಯೂಶಲಿ ರಜಾ ಬಂದಾಗ ಊರ್ ಕಡೆ ಹೋಗ್ತಾರೆ, ಎಲ್ಲ ಫ್ಯಾಮಿಲಿ ಸೇರಿದಾಗ ಮಾತ್ರ ಹಬ್ಬ ಅನಿಸ್ತದೆ. ನೀವು ಪ್ರತಿನಿತ್ಯ ಸೇರ್ತಿರಲ್ಲ, ನಿಮಗೆ ಪ್ರತಿನಿತ್ಯವೂ ಹಬ್ಬನಾ ಅಂತ? ಪ್ರತಿನಿತ್ಯನೇ ಹಬ್ಬ ತರನೇ ಇರುತ್ತೆ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಾಗ.
ಈಗ ನಂದು ಕೂಡ ಫ್ಯಾಮಿಲಿಗೆ ನನ್ ಮಕ್ಕಳಿಗೆ ಬೆಂಗಳೂರಿಗೆ ಸ್ಕೂಲಿಗೆ ಹಾಕಿದ್ದು. ಈಗ ರಜೆ ಬಿಟ್ಟಿದೆ, ಎಲ್ಲರೂ ಕೂಡ ಸೇರೋದಿಲ್ಲೇ. ಮಿಕ್ಕಿದ ಟೈಮ್ನಾಗೂ ಕೂಡ ಬರೋದು. ಯಾವುದೇ ನಮ್ಮಲ್ಲಿ ಫೆಸ್ಟಿವಲ್ ಬರ್ಲಿ, ಹಬ್ಬಗಳ ಬರ್ಲಿ, ಯಾವುದೇ ಇರ್ಲಿ, 15 ದಿವ್ಸಕ್ಕ 20 ದಿವ್ಸಕ್ಕ ನಾವೆಲ್ಲರೂ ಬಂದು ಎಲ್ಲಾ ಯಾವುದೇ ಹಬ್ಬಗಳಿರ್ಲಿ, ಇವತ್ತು ದಸರಾ, ದೀಪಾವಳಿ, ಹೋಲಿ, ಯಾವುದೇ ಹಬ್ಬಗಳು ಬಂತು ಕೂಡ ಅಂದ್ರೆ ಎಲ್ಲರೂ ಕೂಡ ಸೇರಿ ನಾವೆಲ್ಲ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಇವತ್ತ. ಓಕೆ ಸರ್, ಬೆಳಗ್ಗಿನ ಜಾವ ದೇವರಿಗೆ ನಮಸ್ಕಾರ ಮಾಡಿನೇ ದಿನಚರಿ ಆರಂಭ ಆಗುತ್ತೆ. ಲೈಕ್ ಎಷ್ಟು ಸಮಯವನ್ನ ದೇವರಿಗೆ ಅಂತ ಕೊಡ್ತೀರಿ? ದೇವ್ರ ಕೋಣೆ ಹತ್ರ ಏನ್ ಬೇಡ್ಕತ್ತೀರಿ ದೇವ್ರ ಕೋಣೆ ಹತ್ರ ಬಂದಾಗೆಲ್ಲ ಅಂತ? ದೇವ್ರಿಗೆ ಏನ್ ಬೇಡ್ಕೊಂಬೋದೇನಿಲ್ಲ, ದೇವ್ರ ಆಶೀರ್ವಾದದಿಂದ ಎಲ್ಲಾನು ಕೂಡ ಒಳ್ಳೆ ರೀತಿ ನಡೀತಾ ಇದೆ. ದೇವ್ರಿಗೆ ಒಂದೇ ಕೇಳೋದು ಎಷ್ಟು ಅಂತಂತಂದ್ರೆ, ಇವತ್ತು ನಮಗ ಒಳ್ಳೆ ರೀತಿಯಿಂದ ಹೆಲ್ತ್ ಕೊಡ್ಲಿ, ಆರೋಗ್ಯ ಕೊಡ್ಲಿ. ಯಾಕಂತಂದ್ರೆ ಆರೋಗ್ಯನೇ ಭಾಗ್ಯ. ಆರೋಗ್ಯ ಇತ್ತಂತಂದ್ರೆ ನಾವೆಲ್ಲನೂ ಕೂಡ ಸಂಪಾದನೆ ಮಾಡಬಹುದು. ನಮ್ಗೆ ಆರೋಗ್ಯ ಅಂತಂದ್ರೆ ಏನು ಕೂಡ ಮಾಡಕ್ಕಾಗಲ್ಲ. ಅದಕ್ಕಾಗಿ ದೇವ್ರ ಹತ್ರ ಇಷ್ಟೇ ಬೇಡ್ಕೊಂಬೋದು, ಒಳ್ಳೆ ಹತ್ತ ಆರೋಗ್ಯ ಕೊಡಿ. ಮತ್ತೆ ಏನ್ ನಮ್ ಕ್ಷೇತ್ರ ಜನರು ಇದ್ದಾರ ಅವ್ರಿಗೆ ಅವ್ರಲ್ಲೂ ಕೂಡ ಯಾವುದೇ ಕಷ್ಟಗಳು ಬರಬಾರ್ದು. ಎಲ್ಲಾನು ಆ ಕಷ್ಟ ನಿರ್ವಹಣೆ ಅಂತ ಶಕ್ತಿನೂ ನಮ್ಗ ಆ ಭಗವಂತ ಕೊಡ್ಲಂತ ಇಷ್ಟೇ ಕೇಳ್ಕೊಂಡು ಹೋಗೋದೆಲ್ಲ. ಮನೆ ದೇವರು ಯಾವ್ದು ಸರ್? ನಮ್ದು ವೀರಭದ್ರೇಶ್ವರ. ನಮ್ದು ಇಲ್ಲೇ ಹುಮ್ನಾಬಾದ್ನಲ್ಲಿ ಬಹಳ ಪುರಾತನ ಅಂತ ದೇವಸ್ಥಾನ ಇದೆ, ಶ್ರೀ ವೀರಭದ್ರೇಶ್ವರ ಅಂತ. ನಮ್ಮ ಮನೆ ದೇವರು ವೀರಭದ್ರೇಶ್ವರ, ಜಯರಾಜ್ ಸಂಗಮನಾಥ, ರೇವಣಸಿದ್ದೇಶ್ವರ, ರಟ್ಗಲ್ ರೇವಣಸಿದ್ದೇಶ್ವರ 3 ದಿವಸ ನಮ್ಮ ಮನೆ ದೇವ್ರಿದಾರ. ಪ್ರತಿನಿತ್ಯ ಯಾವ್ರಿ ಸೋಮವಾರ ಆಗ್ಲಿ ಯಾವಾಗ ಏನೋ ಆಗ್ಲಿ ಆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋದು. ಓಕೆ ಸರ್, ದೇವರು ಬದುಕಲ್ಲಿ ಪವಾಡಗಳನ್ನ ಮಾಡಿದ್ದಾನಾ ಅಂತ ನಿಮ್ಮ ಬದುಕಲ್ಲಿ? ದೇವರ ಪವಾಡಗಳನ್ನು ಯಾರಿಗೂ ತೋರ್ಸ್ಕೊಡಲ್ಲ. ಅವ್ರದ ನಮ್ಮ ಭಕ್ತಿ ಪೂರ್ವಕವಾಗಿ ನಮ್ಮ ಕಷ್ಟಗಳನ್ನ ನೋಡಿ ಆಟೋಮೆಟಿಕ್ ಮಾಡ್ತಾರ. ಯಾವುದೇ ಪವಾಡ ಭಗವಂತ ಮಾಡ್ಬೇಕಂತ ಯಾವುದು ಕೂಡ ಇಲ್ಲ. ನಮ್ಮ ಭಕ್ತಿ ಶ್ರದ್ಧೆ, ನಮ್ಮ ಭಕ್ತಿ ಶ್ರದ್ಧೆನಲ್ಲಿ ತಾನೇ ಭಗವಂತ ನಮಗ ಆಶೀರ್ವಾದ ಮಾಡೋದು ಸಹಜ ಇದೆ. ಗೊತ್ತ, ನಮ್ದು ಯಾವುದೋ ಬಹಳಷ್ಟು ಕಷ್ಟಗಳು ಬರ್ತಾವ ನಮಗೂ ಕೂಡ. ನಮ್ಗೆ ಯಾರು ಕಾಯೋರು? ಆ ಭಗವಂತನೇ ಕಾಯೋದು. ಎಲ್ಲರಿಗೂ, ಎಲ್ಲಾ ಮನುಷ್ಯನಿಗೂ ಕೂಡ ಕಷ್ಟಗಳು ಬರ್ತಾವ. ಆ ಕಾಯೋದು ಭಗವಂತ. ಆ ಕಷ್ಟಗಳನ್ನ ನೋಡೇ ಅವನು ನಮಗೆ ಯಾರಿಗಾರ ಒಬ್ರಿಗೆ ಕೊಟ್ಟು ಕಳಿಸ್ತಾನ. ಆ ಸಮಯದಲ್ಲಿ ನಮ್ಗೆ ಈ ಕಷ್ಟ ಸಮಯ ಇತ್ತು, ಆ ಕಷ್ಟ ನಿರ್ವಹಣೆ ಮಾಡ್ಬೇಕಂತಂದ್ರ ಆ ಭಗವಂತ ಸಾಕ್ಷಾತ್ ಬೇರೆ ರೂಪದಲ್ಲಿ ಬಂದು ನಮಗ ಸಹಾಯ ಮಾಡ್ತಾನೆ. ಓಕೆ ಸರ್, ನಾನು ಈ ಪ್ರಶ್ನೆ ತುಂಬಾ ಜನ ನಾಯಕರಿಗೆ ಕೇಳಿದೀನಿ. ಜನ ತಮಗೆ ಸಮಸ್ಯೆ ಬಂದಾಗ ಜನನಾಯಕರ ಹತ್ರ ಹೇಳ್ಕೊತಾರೆ. ಜನನಾಯಕರಿಗೆ ಸಮಸ್ಯೆ ಆದ್ರೆ ಯಾರ ಹತ್ರ ಹೇಳ್ಕತ್ತೀರಿ ಅಂತ? ಈಗ ನಮಗ್ ಎಲ್ಲರಿಗೆ ಮನುಷ್ಯ ಅಂತಂದಿನ ಮೇಲೆ ಎಲ್ಲರಿಗೂ ಕೂಡ ಸಮಸ್ಯೆ ಇರೋದು, ಅದು ಕಾಮನ್ ಇದೆ ಅದು. ಈಗ ನಮ್ಗೆ ಯಾವ್ದು ಸಮಸ್ಯೆ ಇದೆ, ನಮ್ಗಿಂತ ದೊಡ್ಡವ್ರು ಇರ್ತಾರ. ಈಗ ನಾವು ಒಂದ್ MLA ಅಂತಂದ್ರೆ ನಾವೇ ಫುಲ್ ದೊಡ್ಡವ್ರಂತ ಯಾವ್ದು ಕೂಡ ಇಲ್ಲ. ನಮ್ಗಿಂತ ದೊಡ್ಡವರಿದ್ದಾರೆ. ನಮ್ಗೆ ಯಾವ್ದು ಗೊತ್ತಾ, ರಾಜಕೀಯ ಸಮಸ್ಯೆ ಬಂದಾಗ ನಮ್ಮ ಹೈಕಮಾಂಡ್ ಹತ್ರ ಇಡ್ತೇವೆ. ನಮ್ಗೆ ಯಾವುದೇ ಬೇರೆ ಸಮಸ್ಯೆ ಬಂತು ಸಂಬಂಧಪಟ್ಟ ನಮ್ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಇಡ್ಬೋದು, ಜನರ ಹತ್ರ ಇಡ್ಬೋದು. ಈಗ ಜನರದ್ದು ಒಂದ್ ಸ್ವಲ್ಪ ಸಮಸ್ಯೆ ಇರ್ತದ, ಅವ್ರದ್ದು ಕೂಡ ಆಶೀರ್ವಾದ. ಈಗ ನಮ್ ಎಲೆಕ್ಷನ್ ಅಲ್ಲಿ ಏನಿರುತ್ತೆ, ಜನರ ಹತ್ರನೇ ಹೋಗ್ಬೇಕು ನಾವು. ಅದನ್ನು ಕೂಡ ಒಂದ್ ಇದೇ ಇದೆ. ಜನರೇ ನಮ್ಗ ಅದಕ್ಕ ಇದು ಮಾಡ್ಕೊಡ್ಬೇಕಾಗುತ್ತಲ್ಲ. ಓಕೆ ವೀಕ್ಷಕರೇ, ಈಗ ಮತ್ತೊಂದು ಭಾಗ ಮನೆಯಲ್ಲಿ. ಸೊ ಇಡೀ ಕುಟುಂಬದ ಸದಸ್ಯರು ಕುಳಿತುಕೊಳ್ಳುವಂತಹ ಜಾಗದಲ್ಲಿ ನಾವಿದೀವಿ. ಕೂತ್ಕೋ ಆರಾಮಾಗಿ. ಓಕೆ, ಕೊನೆ ಮಗನ ಅಥವಾ ಹೇಗೆ ಸರ್? ಓಕೆ, ಏನ್ ಓದ್ತಿರೋದು ಸರ್ ಮಗ? ಅವನು ಈಗ 4th ಸ್ಟ್ಯಾಂಡರ್ಡ್. ಬೆಂಗಳೂರಿನಲ್ಲಿ ವಿದ್ಯಾಶಿಲ್ಪ ಸ್ಕೂಲ್ ಇದೆಯಲ್ಲ, ಓಕೆ, ಅಲ್ಲಿ ಓದ್ತಾ ಇದ್ದಾನ. ಅವನು ನಮ್ದು ತಮ್ಮನ್ ಮಗ, ಅವನು ವಿನಾಯಕ್ ಅಂತ. ವಿನಾಯಕ್ ನನಗ್ ಗೊತ್ತು, ಲಾಸ್ಟ್ ಟೈಮ್. ವಿನಾಯಕ್. ಇವಳು ನಮ್ ಸಾಚಿ, ನಮ್ದು ಮಗಳು, ದೊಡ್ಡ ಮಗಳು ನಂದು. ಹೌದು. ಓಕೆ, ನೀವೆಲ್ಲ ಏನ್ ಸ್ಟಡೀಸ್ ಮಾಡ್ತಿದ್ದೀರಿ ಅಂತ? ನಮ್ದು ಈಗ BBA ಮುಗೀತು. ನೆಕ್ಸ್ಟ್ ಏನಾದ್ರು ಇದೆಯಾ ರಾಜಕೀಯದ ಪ್ಲಾನ್? ಇಲ್ಲ, ಈಗ MBA ಮಾಡಿ ಮುಂದೆ ಬಿಸ್ನೆಸ್ ಮಾಡ್ತೀರಿ. ಸರ್, ತುಂಬಾ ಜನ ರಾಜಕಾರಣಿಗಳ ಮನೆಯಲ್ಲಿ ಅವ್ರ ಮನೆಯಲ್ಲಿರುವಂತ ಸದಸ್ಯರಿಗೆ ಯಾಕೆ ಆಸಕ್ತಿ ಇರಲ್ಲ ರಾಜಕೀಯದ ಬಗ್ಗೆ ಅಂತ? ಈಗ ಒಬ್ರೊಬ್ರಿಗೆ ಇರುತ್ತೆ. ಈಗ ನಾವು ರಾಜಕೀಯದಾಗ ಇರ್ಬೋದು, ನಮ್ಮ ಮಕ್ಕಳು ಕೂಡ ಮುಂದೆ ರಾಜಕೀಯದಾಗ ಬರ್ಬೇಕಂತ ಮೊದ್ಲ ನಾವು ವಿದ್ಯಾಭ್ಯಾಸ ಒಳ್ಳೆ ರೀತಿನ ಕಲಿಬೇಕು. ನಾವು ರಾಜಕೀಯದಲ್ಲಿ ಹೋಗ್ಬೇಕಂತಂದ್ರೆ ವಿದ್ಯಾಭ್ಯಾಸ ಬಹಳ ಪ್ರಮುಖವಾದಂತ ಇದೆ. ನಾವು ಯಾವುದೇ ಫೀಲ್ಡಿಗೆ ಹೋಗ್ಬೇಕು, ಇವತ್ತು ಬಿಸ್ನೆಸ್ ಹೋಗ್ಬೋದು, ರಾಜಕೀಯ ಹೋಗ್ಬೋದು, ಅಲ್ಲೇ ಬೇರೆ ಫೀಲ್ಡಿಗೆ ಹೋದ್ರು ಕೂಡ ಸ್ಟಡೀಸ್ ಬೇಕು. ಎಜುಕೇಶನ್ ಮಸ್ಟ್ ಅಂಡ್ ಶುಡ್ ಇದೆ. ಯಾಕ ಎಜುಕೇಶನ್ ಇಲ್ಲೋತ್ತಿಗೆ ನಾವು ಯಾವ್ದು ಕೂಡ ಇದು ಮಾಡ್ಲಕ್ ಆಗಲ್ಲ. ಸರ್, ಮಕ್ಕಳಿಗೆ ಪಾಕೆಟ್ ಮನಿ ಎಷ್ಟು ಕೊಡ್ತೀರಿ ಡೈಲಿ ಅಂತ? ಇವನೇ ಇಲ್ದ ನೋಡ್ರಿ, ಕೇಳ್ರಿ. ಪಾಕೆಟ್ ಮನಿ ಅಂತ ಏನು ಇಲ್ಲ, ಯಾವ್ದಕ್ಕೂ ಕೂಡ ನಾವು ಮಕ್ಕಳಿಗೆ ದುಡ್ಡು ಕೊಡಲ್ಲ ಕೈನಲ್ಲಿ. ಅವ್ರಿಗೆ ಏನ್ ಬೇಕು ದಿನನಿತ್ಯ ಗೊತ್ತಾ, ಅವ್ರಿಗೆ ಏನ್ ಚಾಕ್ಲೇಟ್ ಇರ್ಬೋದು, ಚಿಪ್ಸ್ ಇರ್ಬೋದು, ಯಾವಾಗ ತರಿಸಿ ಕೊಡೋದು. ಮಕ್ಕಳ ಹತ್ರ ದುಡ್ಡು ಅದು ಕೊಡಕ್ ಇದಾಗಲ್ಲ. ಯಾಕ ಮಕ್ಕಳ ಕೈದಾಗ ದುಡ್ಡು ಕೊಟ್ರೆ ಮಿಸ್ ಇದಾಗುತ್ತಲ್ಲ. ಮಕ್ಳಿಗೆ ಏನ್ ಬೇಕು ಅಂತ ಅವ್ರು ನಮ್ಗೆ ಹೇಳಿದ್ರು ಅಂತಂದ್ರೆ ನಾವು ಕೊಡೋದು. ಅದಕ್ಕಾಗಿ ನಾನ್ ಆಕ್ಚುಲಿ ಅಬ್ಸರ್ವ್ ಮಾಡಿದ ಹಾಗೆ, ಬಾಗ್ಲೇ ನಾವು ಕೂತಿದ್ವಿ, ಪಾಪ 100 ರೂಪೀಸ್ ಕೊಡು ಅಂತ ಮಗ ಬಂದ.
ತೆಗೆದು ಕೊಟ್ರಿ ಆಕ್ಚುಲಿ. ತುಂಬಾ ಜನಕ್ಕೆ ಒಂದು ಅಸಂಪ್ಷನ್ ಏನಿರುತ್ತೆ ಅಂತಂದ್ರೆ ರಾಜಕಾರಣಿಗಳ ಮಕ್ಕಳ ಅವರಿಗೆ ಬೆರಳ ತುದಿಯಲ್ಲೆಲ್ಲವೂ ಸಿಕ್ಬಿಡತ್ತೆ ಅನ್ನೋ ತರದಿರುತ್ತೆ. ಆ ತರ ಏನು ಇಲ್ಲ. ಆ ತರ ನಾವೆಲ್ಲ ಮಾಡ್ಕೊತ ಹೋದ್ರೆ ಮಕ್ಳಿಗೆ ನಾವು ಹಾಳು ಮಾಡಿದಾಗ ಆಗುತ್ತೆ. ಮಕ್ಳಿಗೆ ಏನ್ ನೀಡಿದೆ, ಈಗ ಅವ್ರಿಗೆ ಸ್ಟಡೀಸ್ಗೋಸ್ಕರ ಅವ್ರಿಗೆ ಏನ್ ಬೇಕು ಅದೆಲ್ಲ ಕೊಡ್ಬೋದು. ಅವರಿಗೆ ದಿನನಿತ್ಯ ಏನ್ ಅವರಿಗೆ ಫ್ರೆಂಡ್ಸ್ ಸರಿ, ಈಗ ಚಾಕ್ಲೇಟ್ ಇರ್ಬೋದು, ಸುಮ್ನೆ ಸಾಫ್ಟ್ ಡ್ರಿಂಕ್ಸ್ ಅದು ಕುಡಿಯೋದು, ಅದ್ ತರ ಇರುತ್ತೆ. ಅದಕ್ಕೆ ಏನ್ ಬೇಕು ಅವಾಗ ಕೊಡೋದು. ಅದು ದಿನನಿತ್ಯನೂ ಇಲ್ಲ, ಯಾವಾಗ ಮಾಡಿಸ್ಬೇಕದು. ಉಲ್ಟಾ ಮಕ್ಳಿಗೆ ಎಲ್ಲೈತಿಗೆ ಹಾಳು ಮಾಡಿದ ಪ್ಲಾನ್ ಅನ್ಸುತ್ತೆ ಅದಕ್ಕಾಗಿ. ನನಗೆ ಇವ್ರು ಹೇಳ್ತಿದ್ರು ಸರ್, ನಮ್ಮ ಗರುಡ ಮಾಲ್ ಓನರ್ ಚಿಕ್ಕಪೇಟೆ MLA ಉದಯ್ ಗರುಡಾಚಾರ್ ಅವ್ರು ಹೇಳ್ತಿದ್ರು, ನಾನು ನಮ್ಮ ಹತ್ರ ಕೋಟಿ ಇರ್ಬೋದು, ಖರ್ಚು ಮಾಡೋದ್ರಲ್ಲಿ ನಾನು ಜುಗ್ಗ ಅಂತ. ನೀವು ಹೇಗೆ ಸರ್? ನಾವು ಕೂಡ ಅದೇ ತರ, ನಮಗ್ ಯಾವಾಗ ಬೇಕೋ ಅವಾಗ ಖರ್ಚು ಮಾಡ್ಬೇಕು. ಸುಮ್ನೆ ದುಡ್ಡಿದೆ ಅಂತ ಹಾಳು ಮಾಡ್ಕೊಂಡು ಹೋದ್ರೆ ಯಾವಾಗೂ ಕೂಡ ಲಕ್ಷ್ಮಿ ಒಲೆಲ್ಲ. ಲಕ್ಷ್ಮಿಗೂ ಕೂಡ ನಾವು ವ್ಯಾಲ್ಯೂ ಮಾಡ್ಬೇಕಾಗುತ್ತೆ. ಹಾ, ಈಗ ಇದೆ ಅಂತ ಹಾಳು ಮಾಡ್ಕೊತ ಹೋದ್ರೆ, ಈಗ ಹಳ್ಳ ಇರುತ್ತೆ, ಅದನ್ನ ಲೋಟ ತೆಗೆದು ಒಂದ್ ದಿವ್ಸ ಖಾಲಿ ಆಗುತ್ತೆ. ಅದೇ ತರ ಇದನ್ನು ಕೂಡ ಗೊತ್ತಿದೆ ಅಂತ ನಾವು ಯಾವ್ದು ಕೂಡ ಅಹಂಕಾರದಿಂದ ಮೆರಿಬಾರ್ದು. ಇದ್ದಾಗ ನಮಗೆ ಯಾವಾಗ ಎಷ್ಟು ಬೇಕು ಅಷ್ಟು ನಾವು ಯುಟಿಲೈಸ್ ಮಾಡ್ಕೋಬೇಕು. ಓಕೆ, ಮತ್ತೊಬ್ಬರಿಗೆ ಮಾತಾಡಿಸ್ತೀನಿ. ವೆಲ್, ಸ್ಕೂಲಲ್ಲಿ ಹೋದಾಗ ಯೂಶಲಿ ಅಪ್ಪ ಪೊಲೀಸ್ ಆಗಿದ್ರೆ ನಮ್ಮ ಅಪ್ಪ ಪೊಲೀಸ್ ಅಂತೀವಿ, ಅಥವಾ ರಿಲೇಟಿವ್ಸ್ ಯಾರಾದ್ರೂ ಮನೆಯಲ್ಲಿ ಪೊಲಿಟಿಷಿಯನ್ ಇದ್ರೆ ನಮ್ಮ ಅಪ್ಪ ಯಾರು ಗೊತ್ತಾ, ನಮ್ ಚಿಕ್ಕಪ್ಪ ಯಾರು ಗೊತ್ತಾ, ಆ ಥರದ್ದು ಸ್ಕೂಲಲ್ಲಿ ಇನ್ಸಿಡೆಂಟ್ಸ್ ಆಗಿದೆಯಾ ಅಂತ? ಇಲ್ಲ, ಯಾವಾಗೂ ಆಗಿಲ್ಲ ಹಾಗೆ. ಯಾಕೆ? ನಾನ್ ಹೇಳಿಲ್ಲ, ಅವ್ರು ಕೇಳಲ್ಲ, ಅದಕ್ಕೆ ಹೇಳಿಲ್ಲ. ಓಕೆ, ಸ್ಟಡೀಸ್ ಎಲ್ಲ ಹೇಗೆ ನಡೆಯುತ್ತೆ? ಚೆನ್ನಾಗಿ ನಡೆಯುತ್ತೆ. ಅಂದ್ರೆ ಎಲ್ಲ ಬೆಂಗಳೂರಲ್ಲೇ ಸ್ಟಡೀಸ್ ಮಾಡ್ತಿರೋದಾ? ಹಾ, ಏನ್ ಓದ್ತಿದ್ದೀರಿ ನೀವು? 9th. ಓಕೆ, ಏನ್ ಆಗ್ಬೇಕು ಅಂತ ಇದೆ ಕನ್ಸು? ಡಾಕ್ಟರ್. ರಾಜಕೀಯ ಬೇಡವಾ? ಇಲ್ಲ. ಯಾಕೆ? ಚೆನ್ನಾಗ್ ಅನಸಲ್ಲ, ಅದಕ್ಕೆ. ಏನ್ ಹೇಳ್ತೀರಿ ಸರ್? ಯಾಕೆಂತಂದ್ರೆ ನೋಡಿ, ನಮ್ದು ಪರಿವಾರ ಬಂದಿದ್ದು ರಾಜಕೀಯ ಪರಿವಾರ ಬಂದಿದ್ದು ಮೊದ್ಲಿಂದ ಹಿಡಿದು. ಈಗ ಕೂಡ ನಾವು ಒಬ್ರಿಲ್ಲ ಒಬ್ರು ರಾಜಕೀಯದಲ್ಲಿ ಬೇಕು. ಎಲ್ಲರೂ ಕೂಡ ರಾಜಕೀಯನೇ ಮಾಡ್ಲಕ್ಕೂ ಕೂಡ ಆಗಲ್ಲ. ಪರಿವಾರದಾಗ ಒಬ್ಬರು ರಾಜಕೀಯ ಮಾಡೋದಾದ್ರೂ ಸಾಕು. ಮಿಕ್ಕಿದವರು ಅವ್ರವ್ರದ್ದು ಒಂದು ಇಷ್ಟ ಇರುತ್ತೆ. ನಾನು ಇದು ಆಗ್ಬೇಕು, ಈಗ ನನ್ ಮಗಳಿಗೆ ಡಾಕ್ಟರ್ ಆಗ್ಬೇಕು ಅನ್ಸ್ತಾ ಇದೆ. ಈಗ ನನ್ ಮಗನಿದ್ದಾನ, ಅವನೊಂದು ಆಸೆನೆ ಬೇರೆ ಇರುತ್ತೆ. ಮತ್ತೊಬ್ಬ ಮಗನಿದ್ದಾನ, ಅವನು ಬಿಸ್ನೆಸ್ ಮಾಡ್ಬೇಕಂತ, ಅವನು MBA ಅದು ಮಾಡ್ಬೇಕಂತಿದೆ. ಈಗ ಮತ್ತೊಬ್ಬನ್ ಮಗನಿದ್ದಾನ, ಅವನು ಇಂಡಸ್ಟ್ರಿ ಮಾಡ್ಬೇಕಂತಾನ. ಹಾ, ಯಾರ್ಯಾರು ಒಂದೊಂದು ಇದು ಇರುತ್ತಲ್ಲ, ಆ ತರ ಅವ್ರವ್ರಿಗೆ ನಾವು ಫ್ರೀನೆಸ್ ಬಿಟ್ಟು ಅವ್ರವ್ರ ಕೆಲಸ ಮಾಡ್ಬೇಕಿಲ್ಲ. ನೀನ್ ಇದೇ ಮಾಡು ಅಂತಂದ್ರೆ ಮಕ್ಕಳಿಗೆ ಪ್ರೆಷರೈಸ್ ಆಗುತ್ತೆ. ನಾವು ಕೂಡ ಮಕ್ಕಳಿಗೆ ಫ್ರೀ ಬಿಡ್ಬೇಕು, ಅವರ ಒಂದು ಎಬಿಲಿಟಿ ಏನಿದೆ ಅಂತ ತೋರ್ಸ್ಕೊಡ್ಬೇಕು. ಸರ್, ರಾಜಕೀಯ ಅನ್ನುವಂಥದ್ದು ಹೇಗೆ ಅಂತಂದ್ರೆ, ಮಕ್ಕಳಿಗೆ ಇಷ್ಟ ಇಲ್ಲದಿದ್ದರೂ ಕೂಡ ನಮ್ಮವರ ಅಧಿಕಾರದಲ್ಲಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜಕೀಯಕ್ಕೆ ಪುಷ್ ಮಾಡುವಂತಹ ಫ್ಯಾಮಿಲಿಗಳೇ ಜಾಸ್ತಿ. ನೀವ್ ಯಾಕೆ ಆ ತರದ್ದು ಎಂಟರ್ಟೈನ್ ಮಾಡೋದಿಲ್ಲ ಅಂತ? ಈಗ ನೋಡಿ, ಈಗಾಗಲೇ ಏನೋ ಬಹಳಷ್ಟು ಚಿಕ್ಕವ್ರು ಇದ್ದಾರ. ಫಸ್ಟ್ ಅವರಿಗೆ ದೇ ನೀಡ್ ಸ್ಟಡೀಸ್, ಎಜುಕೇಶನ್ ಬೇಕು ಅವ್ರಿಗೆ. ಯಾಕೆ ಎಜುಕೇಶನ್ ಪಡ್ಕೊಂಡಿತ್ತಂತಂದ್ರ ಮುಂದೆ ಅವ್ರು ಏನು ಮಾಡ್ಬೇಕಂತ ಅವ್ರ ಕಾಲ್ ಮ್ಯಾಗೆ ಅವ್ರು ನಿಂತಿರ್ತಾರ. ನಾವು ಎಷ್ಟೇ ಪ್ರೆಷರೈಸ್ ಮಾಡ್ಲಿ, ಬಹಳಷ್ಟು ಪಾಲಿಟಿಷಿಯನ್ಸ್ ತಮ್ಮ ಮಕ್ಕಳಿಗೆ ಪ್ರೆಷರೈಸ್ ಮಾಡಿ ಬಿಡ್ತಾರ ಪಾಲಿಟಿಕ್ಸ್ ನಲ್ಲಿ, ಅವ್ರು ಯಶಸ್ವಿ ಆಗಲ್ಲ. ಅವ್ರ ಹತ್ರ ಕೂಡ ಇಚ್ಛಾಶಕ್ತಿ ಬೇಕು. ನಾನು ರಾಜಕೀಯದಲ್ಲಿ ಬರ್ಬೇಕು, ನಾನು ಒಳ್ಳೆ ಸೇವೆ ಮಾಡ್ಬೇಕಂತ ಅವ್ರ ಹತ್ರನು ಕೂಡ ಇಚ್ಛಾಶಕ್ತಿ ಬೇಕು. ನಾವು ಸುಮ್ನೆ ಪ್ರೆಷರೈಸ್ ಮಾಡಿ ಅವರಿಗೆ ಇಲ್ಲ ನೀನ್ ಇದ್ ಮಾಡು ಅದ್ ಮಾಡು ಅಂತ ಯಾವುದಕ್ಕೂ ಕೂಡ ಆಗಲ್ಲ. ಇವತ್ತು ಬಿಸ್ನೆಸ್ ಇರ್ಬೋದು, ಬಿಸ್ನೆಸ್ ನಲ್ಲಿ ಕೂಡ ಇರ್ಬೋದು, ರಾಜಕೀಯದಲ್ಲಿ ಇರ್ಬೋದು, ಬೇರೆ ಒಂದು ಇದ್ರಲ್ಲೂ ಕೂಡ ಅವರಿಗೂ ಕೂಡ ಇಚ್ಛಾಶಕ್ತಿ ಬೇಕು. ಇಲ್ಲ ನಾನು ಇದ್ರಲ್ಲಿ ಬರ್ಬೇಕು, ನಾನು ಒಳ್ಳೆ ರೀತಿಯಿಂದ ನಾನು ಬಿಸ್ನೆಸ್ ಮಾಡ್ಬೇಕು, ನಾನು ಒಳ್ಳೆ ರೀತಿಯಿಂದ ರಾಜಕೀಯ ನಡ್ಸ್ಕೊಂಡು ಹೋಗ್ಬೇಕಂತ ಅವ್ರ ಹತ್ರ ಕೂಡ ಇಚ್ಛಾಶಕ್ತಿ ಬೇಕು. ಅವಾಗ ಮಾತ್ರ ಒಳ್ಳೆ ರೀತಿಲಿ ಆಗ್ತದ ಅದು. ಓಕೆ, ಏನ್ ಹೆಸರು? ಸಾಯಿ ವೀರ್. ಓಕೆ, ಏನಾಗ್ಬೇಕು ಅಂತ ಇದೆ ಲೈಫ್ ಅಲ್ಲಿ ಇನ್ ಫ್ಯೂಚರ್? ಏನಾಗ್ಬೇಕು ಅಂತ ಆಸೆ ನಿನಗೆ? ಕ್ರಿಕೆಟರ್. 6-4 ಮನೇಲಿ ಹೊಡೆದಿದಾರ ಅಪ್ಪ? ಇಲ್ಲ ಅಷ್ಟು. ಓಕೆ, ಡೈಲಿ ಎಷ್ಟು ಟೈಮ್ ಕ್ರಿಕೆಟ್ ಆಡ್ತಿ? 4 ಅವರ್ ಡೈಲಿ. ಓಕೆ, ಎಷ್ಟನೇ ಕ್ಲಾಸ್ ಈಗ? 4th. ಓಕೆ, ಯಾವ್ದು ಫೇವ್ರೆಟ್ ಸಬ್ಜೆಕ್ಟ್? ಯಾರು ಫೇವ್ರೆಟ್ ಟೀಚರ್? ಮ್ಯಾಥಮೆಟಿಕ್ಸಾ? ಸೀರಿಯಸ್ಲಿ? ಹಾ, ನಮಗೆಲ್ಲ ಮ್ಯಾಥ್ಸ್ ತಲೆಗೆ ಹತ್ತಲ್ರಿ. ಓಕೆ ಸರ್, ಮಕ್ಕಳ ಬಗ್ಗೆ ತಂದೆಗೆ ಒಂದು ಕನಸು ಇದ್ದೇ ಇರುತ್ತೆ. ಅವ್ರು ಏನೇ ಥಿಂಕ್ ಮಾಡಿದ್ರು, ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಏನೇ ಇದ್ರು ನಿಮ್ಗೆ ಅಂತ ಒಂದು ಕಲ್ಪನೆ ಇರುತ್ತೆ. ನೀವ್ ಯಾವ ಕಲ್ಪನೆಯಲ್ಲಿ ನೋಡ್ತೀರಿ ಮಕ್ಕಳನ್ನ ಅಂತ? ನೋಡಿ, ಮಕ್ಕಳಿಗೆ ನಾವು ಒಳ್ಳೆ ಭವಿಷ್ಯ ರೂಪಿಸ್ಬೇಕೆ ಅಂತ ಎಲ್ಲ ತಾಯಿ ತಂದೆಯ ಒಂದು ಕನಸಿರ್ತವೆ. ಕರೆಕ್ಟ್. ಅದ್ರಲ್ಲಿ ಕೂಡ
ನಾವು ಆ ಮಕ್ಕಳ ಏನ್ ಎಬಿಲಿಟಿ ಇದೆ ಅಂತ ನಾವು ಕೂಡ ಸ್ಟಡಿ ಮಾಡ್ಬೇಕು. ಕರೆಕ್ಟ್. ಈಗ ಒಬ್ರೊಬ್ರು ಎಬಿಲಿಟಿ ಬಹಳಷ್ಟು ಇರುತ್ತೆ, ಓಕೆ. ನಾವು ಅವ್ರಿಗೆ ಆ ದಾರಿನಲ್ಲಿ ಒಯ್ಬೇಕು. ಒಬ್ರೊಬ್ರು ಸ್ವಲ್ಪ ವೀಕ್ ಇರ್ತಾರ, ಅವ್ರಿಗೆ ಬೇರೆ ಒಂದು ಫೀಲ್ಡ್ ನಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ನಾವು ಅದ್ರ ಸ್ಟಡಿ ಮಾಡ್ಬೇಕು. ಯಾಕ ಮಕ್ಕಳಿಗೆ ನಾವು ಗಮನ ಕೊಟ್ಟಾಗ ಮಾತ್ರ ನಾವು ಅವ್ರಿಗೆ ಸ್ಟಡಿ ಮಾಡ್ಲಕ್ ಆಗುತ್ತೆ. ನಾವು ಇಲ್ಲೊತ್ತಿಗೆ ಬೆಳಗ್ಗೆ ಅವ್ರಿಗೆ ಸ್ಕೂಲಿಗೆ ಹೋಗೋದು ಬಿಡೋದು ಬರೋದು, ನೀನ್ ಇದೇ ಮಾಡ್ಬೇಕು ನೀನ್ ಅದೇ ಮಾಡ್ಬೇಕಂದ್ರ ಅದು ಯಾವ್ದು ಕೂಡ ಆಗಲ್ಲ. ಅವರಿಗೆ ಏನಿದೆ ನಮ್ಮ ಮಕ್ಕಳ ಯಾವ ಎಬಿಲಿಟಿದಲ್ಲಿ ಇದ್ದಾರ ಅದನ್ನ ನಾವು ಸ್ಟಡಿ ಮಾಡ್ಬೇಕು. ಅವ್ರಿಗೆ ಅದರಲ್ಲಿ ಹೆಚ್ಚಿಗೆ ರುಚಿ ಇದೆ, ಏನ್ ಆಗ್ಬೇಕಂತ ಇದ್ರೆ, ಈಗ ನನ್ ಮಗ ಕ್ರಿಕೆಟ್ ಆಗ್ಬೇಕಂತ ಸ್ಟಡೀಸ್ ಕಡೆ ಸ್ವಲ್ಪ ಕಮ್ಮಿ, ಸ್ಟಡಿ ಸ್ಪೋರ್ಟ್ಸ್ ನಲ್ಲಿ ಆಕ್ಟಿವ್ ಇದ್ದಾನ, ಅದಕ್ಕಾಗಿ ನಾವು ಅವನಿಗೆ ಸ್ಪೋರ್ಟ್ಸ್ ನಲ್ಲೇ ಹೆಚ್ಚಿಗೆ ಇದು ಮಾಡ್ಕೊಂಡು ಹೋಗೋದು ಅವನಿಗೆ. ಈಗ ಮಗಳಿಗೆ ಅವಳಿಗೆ ಡಾಕ್ಟರ್ ಆಗ್ಬೇಕು ಅಂತಂದ್ರೆ ಸ್ಟಡೀಸ್ ಮ್ಯಾಗ ಫೋಕಸ್ ಹೆಚ್ಚಿಗ್ಬೇಕು, ದಿನನಿತ್ಯ ಬಹಳಷ್ಟು ಓದ್ಬೇಕು. ಅದಕ್ಕಾಗಿ ಅವಳು ಹೆಚ್ಚಿಗೆ ಓದಿದ್ಮ್ಯಾಗ ಅವಳಿಗೆ ಇದಿದೆ. ಓಕೆ ಸರ್, ಎಂಟರ್ಟೈನ್ಮೆಂಟ್ ಅಂತಂದ್ರೆ ನಮ್ಮೆಲ್ಲರಿಗೂ ಸಿನಿಮಾ ಥಿಯೇಟರ್ಗೆ ಹೋಗ್ತೀವಿ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ತೀವಿ. ನಿಮ್ಮ ವಿಚಾರಕ್ಕೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಏನ್ ಮಾಡ್ತೀರಿ? ಎಂಟರ್ಟೈನ್ಮೆಂಟ್ ಅಂತಂದ್ರೆ ನೋಡಿ, ನಾವು ಎಲ್ಲ ಫ್ಯಾಮಿಲಿದವರು ಒಗ್ಗೂಡಿ, ಎಲ್ಲ ದೊಡ್ಡ ಫ್ಯಾಮಿಲಿ ಇದೆ ನಮ್ದು, ಎಲ್ಲರ ದೇವಸ್ಥಾನಕ್ಕೆ ಹೋಗ್ಬೋದು, ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇವು ಎಲ್ಲರೂ ಕಲ್ತಿ. ಹಿಂಗೆ ಮತ್ತೆ ಬೆಂಗಳೂರಿನಲ್ಲಿ ಇದ್ದಾಗ ಯಾವಾಗ ಟೈಮ್ ಲೀಸರ್ ಸಿಕ್ತು ಅಂತಂದ್ರೆ ಸಿನಿಮಾಕ್ಕೂ ಕೂಡ ಹೋಗ್ತೇವೆ ಫ್ಯಾಮಿಲಿ ಸರಿ. ಹೊರಗಡೆ ಊಟಕ್ಕೆ ಹೋಗೋದು, ಹೆಚ್ಚಿಗೆ ಹೋಗೋದು ನಮ್ದು ಏನ್ ಪುಣ್ಯಕ್ಷೇತ್ರಗಳು ದೇವಸ್ಥಾನಗಳಿದೆ ಅಲ್ಲಿಗೂ ಹೋಗ್ತೇವೆ ನಾವು. ಮೊನ್ನೆ ಈಗ ಸ್ವಲ್ಪ ಎಲ್ಲಾ ಫ್ಯಾಮಿಲಿ ಜನರು ಮಹಾಕುಂಭ ಮೇಳ ನಡೀತು ಉತ್ತರ ಪ್ರದೇಶನಲ್ಲಿ, ಎಲ್ಲರೂ ಕೂಡ ನಮ್ಮ ಪರಿವಾರದಿಂದ ಎಲ್ಲರೂ ಕೂಡ ಇವತ್ತು ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬಂದಿದ್ದೆವು. ಇವತ್ತು ಬಹಳಷ್ಟು ನಮ್ಮ ಭಾರತ ದೇಶದಲ್ಲಿ ನಮ್ಮ ಧರ್ಮದ ಹಿಂದೂ ಧರ್ಮದ ಇದೆ ಪುಣ್ಯಕ್ಷೇತ್ರಗಳಿದೆ, ಅಲ್ಲಿ ಎಲ್ಲೂ ಕೂಡ ಹೋಗಿ ಬರ್ತೀವಿ. ಅದಕ್ಕೆ ಅಮೇಜಿಂಗ್ ಸರ್. ನೀವು ತಮ್ಮ ನಮ್ದು ಲಾಸ್ಟ್ ನೀವೇನ್ ಮಾಡ್ತಿದ್ದೀರಿ? ಮುನ್ಸಿಪಲ್ ಕೌನ್ಸಿಲರ್. ಓ, ಏನ್ ಸರ್ ಮನೇಲೆಲ್ಲ ರಾಜಕಾರಣಿಗಳಿದ್ದೀರಿ? ಹೇಗೆ ಶುರುವಾಯ್ತು ನಿಮ್ದು ರಾಜಕೀಯ ಅಂತ? ರಾಜಕೀಯ ಏನು ಜಸ್ಟ್ ಹಂಗೆ ಶುರು ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಅಣ್ಣ MLA, ನೀವು? ಇಲ್ಲ, ಅವ್ರ ಅಣ್ಣ MLA ಇತ್ತಿಲ್ಲ. ಓ ಹೌದಾ? ಓಕೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ ನೀವು ರಾಜಕೀಯ. ಓಕೆ, ಬಟ್ ಕೌನ್ಸಿಲರ್ ಮತ್ತು MLA ಅಂತ ಕಂಪ್ಯಾರಿಸನ್ ಮಾಡಿದಾಗ MLA ಒಂದ್ ಕೈ ಮೇಲೆ ಇರ್ತದೆ, ಅಣ್ಣ ಮೇಲೆ ತಮ್ಮ. ಈ ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ MLA ಆಗ್ಲಿಕ್ಕೆ ಏನಾದ್ರು? ಇಲ್ಲ ಸರ್, ಅಣ್ಣ ಇದಾರಲ್ಲ ಸಾಕು, ಮತ್ತೇನಿದೆ. ಓಕೆ, ಇನ್ನೊಬ್ರು ತಮ್ಮ ಏನ್ ಮಾಡ್ತಾರೆ ಸರ್? ಅವ್ನು ಬಿಸ್ನೆಸ್ ಮಾಡ್ತಾರ. ಓಕೆ, ಅವರು ಕೂಡ ಇರ್ತಾರ, ಅವರು ಕೂಡ ನಮಗೆ ಹೆಲ್ಪ್ ಮಾಡ್ತಾರ. ಆದ್ರೆ ಬಿಸ್ನೆಸ್ ಕಡೆ ಹೆಚ್ಚಿಗೆ ಒಲವು ಇದೆ. ಕಾಂಟ್ರಾಕ್ಟ್ ಲೈನ್ ಇರ್ಬೋದು, ಕ್ರಷರ್ಸ್ ಲೈನ್ ಇರ್ಬೋದು, ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಹೋಗ್ತಾನ ಅವನು. ಸರ್, ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಏನು ಅಂತಂದ್ರೆ MLA ಗಳಿಗೆ ಸಿಗೋದು ಸಂಬಳ 2 ಲಕ್ಷ 1.5 ಲಕ್ಷ ಆತರ ಇರುತ್ತೆ. ಅವರು ಖರ್ಚು ವೆಚ್ಚಗಳಿಗೆ ಏನ್ ಮಾಡ್ತಾರೆ, ಹೇಗ್ ಮೇಂಟೈನ್ ಮಾಡ್ತಾರೆ? ಯಾಕೆಂತಂದ್ರೆ ಮನೆ ಹತ್ರ ಡೈಲಿ ಜನ ಬರ್ತಾರೆ, ಅವ್ರಿಗೊಂದ್ 5,000ನೋ 10,000ನೋ ಕೊಟ್ಟು ಕಳಿಸಬೇಕಾದಂತ ಪರಿಸ್ಥಿತಿ ಇರುತ್ತೆ. ದುಡ್ಡು ಹೇಗ್ ಬರುತ್ತೆ ಅವ್ರಿಗೆ ಅನ್ನೋದು ಪ್ರಶ್ನೆ. ರಾಜಕೀಯದಲ್ಲಿ ತಾವು ನೋಡ್ಬೋದು, ಅದ್ರಲ್ಲಿ ಏನ್ ಓಪನ್ ಬುಕ್ಸ್ ಇದೆ. ಇವತ್ತೇನ್ ನಮ್ಗ ಸಂಬಳ ಬರುತ್ತೆ, ನಮ್ಗ್ ಓಡಾಡ್ಲಕ್ಕೂ ಕೂಡ ಇದಾಗಲ್ಲ. ಆದ್ರೆ ಒಂದು ಸಿಸ್ಟಮ್ ಇದೆ ರಾಜಕೀಯದಲ್ಲಿ ಕೂಡ, ಆ ಸಿಸ್ಟಮ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಂಡು ಹೋಗೋದು ಒಂದು ಸಿಸ್ಟಮ್ ಇದೆ. ಅದೇನ್ ಬಹಿರಂಗ ಪಡಿಸ್ಬೇಕಂತಿಲ್ಲ, ಅದು ಎಲ್ಲರಿಗೂ ಗೊತ್ತಿರುತ್ತೆ. ಯಾವುದೇ ಇರ್ಲಿ ಅದಕ್ಕೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಪ್ರಕಾರ ಎಲ್ಲ MLA ಗಳು ಇರ್ಬೋದು, ಮಂತ್ರಿಗಳು ಇರ್ಬೋದು, ಎಲ್ಲರೂ ಕೂಡ ಆ ಪ್ರಕಾರ ಮಾಡ್ಕೊಂಡು ಹೋಗೋದು ಅಷ್ಟೇ. ವೆಲ್ ವೀಕ್ಷಕರೇ, ತಂದೆ ತಾಯಿಯಂದಿರ ಫೋಟೋ ತೋರಿಸ್ಬೇಕು ನಿಮಗೆ. ಸೊ ಅಲ್ಲಿ ಸರ್ ಅವರ ತಂದೆ ಮತ್ತು ತಾಯಿ ಅವರ ಫೋಟೋ ಇದೆ. ಓಕೆ, ಇದು ತಂದೆ ಮತ್ತು ತಾಯಿ. ಆಕ್ಚುಲಿ ನೀವು ಸಿದ್ದು ಪಾಟೀಲ್ರ ಕೈಯಲ್ಲಿ ನೋಡಿದ್ರೆ ಅವ್ವ ಅಂತ ಒಂದು ಟ್ಯಾಟೋ ಹಾಕಿಸ್ಕೊಂಡಿದ್ರು, ನನಗೆ ನೆನಪಿರುವ ಹಾಗೆ. ಹಾ, ಕರೆಕ್ಟ್, ಎಸ್, ಅವ್ವ ಅಂತ ನೋಡಿ ಟ್ಯಾಟೋ. ತಾಯಿ ಅಂತಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಅಂತ. ಸರ್, ಇದು ಬ್ಲಾಕ್ ಅಂಡ್ ರೆಡ್ ಕಾನ್ಸೆಪ್ಟ್ ಅಲ್ಲಿ ಯಾಕೆ ಮಾಡಿಸಿದಿರಿ ಅಂತ? ಎಲ್ಲಿ ಹೋಗ್ದೇವು, ಇಲ್ಲ ಸರ್ ಇದು ಒಳ್ಳೇದ್ ಕಾಣ್ತದ ಹಿಂಗ ಹಾಕೋಣಿ ಅಂತ ಅಷ್ಟೇ. ನಮ್ಗೇನೆ ಹೆಸರು ಬೇಕು ಅಷ್ಟೇ, ರೆಡ್ ಬ್ಲಾಕ್ ಅಂತ ಏನು ಕೂಡ ಇಲ್ಲ. ಆದ್ರೆ ಚೆನ್ನಾಗಿ ಕಾಣ್ತದಂತ ಟ್ಯಾಟೋ ಸ್ಟುಡಿಯೋದನ್ನ ಆ ತರ ಹಾಕಿದ ಅಷ್ಟೇ. ಓಕೆ ಸರ್, ನೀವ್ ಹೇಳ್ತಾ ಇದ್ರಿ ತಾಯಿ ಬೆಡ್ ರಿಡನ್ ಆಗಿದ್ದಾಗ ಆ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ತಾ ಇದ್ರಿ. ಮಕ್ಕಳು ಸಾಧನೆ ಮಾಡಿದಾಗ ತಂದೆ ತಾಯಿ ಅದನ್ನ ಕಣ್ ತುಂಬ್ಕೋಬೇಕು ಅಂತಾರೆ. ನೀವು ಆ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೋತೀರಾ ಅಂತ? ಹೌದು, ಯಾಕಂತಂದ್ರೆ ಎಲ್ಲಾ ತಾಯಿ ತಂದೆ ಒಂದು ಕನಸುಗಳು ಇರ್ತದ. ಏನಂತಂದ್ರೆ ಇವತ್ತು ನಮ್ಮ ಮಕ್ಕಳು ಒಳ್ಳೆ ಹುದ್ದೆಗೆ ಹೋಗ್ಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಕಾರ್ನಲ್ಲಿ ಓಡಾಡಬೇಕು ಅಂತ ಎಲ್ಲಾ ತಾಯಿ ತಂದೆಯ ಆಸೆ ಇರೋದೇ ಸಹಜ ಇದೆ. ಆದ್ರೆ ಈಗ ಗೊತ್ತಾ, ನಮ್ ತಾಯಿ ತಂದೆಗಳು ನಾವು ಈ ಒಂದು ಸ್ಥಾನಕ್ಕೆ ಬಂದ್ರು ನೋಡಿಲ್ಲ, ಆದ್ರೆ ಮ್ಯಾಗ್ ನಿಂತ ನೋಡ್ಕೊಂಡು ಸಂತೋಷ ಪಡ್ಕೊಂಡು ಹೋಗ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ.
ಅವ್ರಿಗೆ ಕನಸಿತ್ತ ಸರ್ ಒಂದು ಒಳ್ಳೆ ಮನೆ ಮಾಡ್ಬೇಕು ಮಕ್ಕಳು ಎಲ್ಲರಿಗೂ ಇರುತ್ತೆ ರೀ, ಯಾರ ಮಕ್ಕಳು ಒಳ್ಳೆ ರೀತಿಯಿಂದ ಹೋಗ್ಬಾರ್ದಂತಿಲ್ಲ. ಹಾ. ಎಲ್ಲರಿಗೂ ಇರುತ್ತೆ. ಎಲ್ಲಾ ತಾಯಿ ತಂದೆಗಳಿಗೆ ತಮ್ಮ ಮಕ್ಕಳು ಒಳ್ಳೆ ಮನೆ ಕಟ್ಬೇಕು, ಒಳ್ಳೆ ಜಾಬ್ ಮಾಡ್ಬೇಕು, ಒಳ್ಳೆ ಹುದ್ದೆಗೆ ಹೋಗ್ಬೇಕು, ಒಳ್ಳೆ ಸಂಪಾದನೆ ಮಾಡ್ಬೇಕು, ಹಾ. ದುಡ್ಡು ಸಂಪಾದನೆ ಮಾಡ್ಬೇಕು, ಹೆಸರು ಸಂಪಾದನೆ ಮಾಡ್ಬೇಕು ಒಳ್ಳೆ. ಓಕೆ ಯಾಕ ಇವತ್ ನೋಡಿ ನಾವು ಏನೆಲ್ಲ ಮಾಡ್ಬೋದು, ಹಾ. ಆದ್ರೆ ನಾಳೆ ಶ್ರೇಯಸ್ಸು ಆ ತಾಯಿ ತಂದೆಗೆ ಹೋಗ್ಬೇಕು. Correct. ಇವತ್ತು ನಾನು ಒಂದು ಶಾಸಕನಾಗಿರ್ಬೋದು, ಆ ಶ್ರೇಯಸ್ ಯಾರಿಗೆ ಹೋಗ್ತದ? ತಾಯಿ ತಂದೆಗೆ ಹೋಗ್ತದ. Correct. ಯಾಕೆಂತಂದ್ರೆ ಒಳ್ಳೆ ಸಂಸ್ಕಾರ, ಒಳ್ಳೆ ಇದು ಕೊಟ್ಟಿದ್ಕೋಸ್ಕರ ಇವತ್ತು ಶಾಸಕನಾಗಿರ್ತೀನಿ. ಓಕೆ ಸರ್, ನಮ್ಮ ತಂದೆ ತಾಯಿಯಂದಿರು ಇಲ್ಲದ ಸಂದರ್ಭದಲ್ಲಿ ನಮ್ಮ ಜೊತೆ ನಿಲ್ಲೋದು ಕುಟುಂಬದ ಅಣ್ಣ ತಮ್ಮಂದಿರು. ಹೇಗೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾರೆ ನಿಮ್ಮ ತಮ್ಮಂದಿರು ಅಂತ? ನಮ್ಗೆ ಯಾವುದೇ ಒಂದು ಇವತ್ತು ರಾಜಕೀಯ ಜೀವನ ಇರ್ಬೋದು, ಅನ್ಯ ಯಾವುದೇ ಇರ್ಬೋದು, ನಾವು ಯಾವಾಗ್ಲೂ ಕೂಡ ಒಂದೇ ಫ್ಯಾಮಿಲಿ. ಇವತ್ತು ನಾನು MLA ಆಗಿನಿ, ಅವ್ನು ಹೌದು ಅಂತ ಯಾವ್ದು ಕೂಡ ಇಲ್ಲ. ನಾವು ಮನೆಯಲ್ಲಿ ಇರೋದ ಎಲ್ಲ ಅಣ್ಣ ತಮ್ಮರು ಅವಾಗ ಮಾತ್ರ ಅಷ್ಟೇ. ಯಾವುದೇ ನಾನು MLA, ನಾನು ಕಾರ್ಪೊರೇಟರ್ ಇರ್ಬೋದು, ನಾನು ಬಿಸ್ನೆಸ್ ಅದೇ ಯಾವ್ದು ಕೂಡ ಇಲ್ಲ. ಎಲ್ಲರೂ ಕೂಡ ನಾವು ಅಣ್ಣ ತಮ್ಮದ್ರು. ಫಸ್ಟ್ ನಮ್ ಫ್ಯಾಮಿಲಿನಲ್ಲಿ ಅಣ್ಣ ತಮ್ಮರು. ಈಗ ಮಕ್ಕಳು ಅದೊಂದು ಆ ಮನೆಗ ಇದ್ದಾಗ ನಾವು ಮಾಡಿದಾಗ ಮಾತ್ರ ಆಗುತ್ತೆ. ನಾವು ಮನೆಯಲ್ಲೂ ಕೂಡ ನಾನು MLA ನೀನ್ ಅಂತಂದ್ರೆ ಅದು ಮನೆಯಾಗಿರಲ್ಲ. ನಾವೀಗ ನೋಡಿ ಸುಮಾರು ವರ್ಷಗಳಿಂದ ಎಷ್ಟು ನಮ್ ಫಾದರ್ ಹೋದ್ರು ಇದ್ರು, ಆ ಸಮಯ ಹಿಡಿದು ಎಲ್ಲರೂ ಕೂಡ ಜಾಯಿಂಟ್ ಫ್ಯಾಮಿಲಿ ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಆ ಹಿರಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಎಲ್ಲನೂ ಕೂಡ ಒಳ್ಳೇದಾಗ್ತದೆ. ಓಕೆ, ಮನೆಯ ಮತ್ತೊಬ್ಬ ಸದಸ್ಯ ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತೆ. ಏನ್ ಹೆಸರಿಟ್ಟಿದ್ದೀರಿ ಸರ್? ಅದನ್ನ ಇವರೆಲ್ಲ ಮಕ್ಕಳು ತಂದಿದ್ದು ಬಾಸ್ಕೋ ಅಂತ. ಬಾಸ್ಕೋ ಏನಕ್ಕೆ ಬಾಸ್ಕೋ ಅಂತ ಇಟ್ಟಿದ್ದೀರಿ? ಏನ್ ಹುಡುಗರು ಹಿಂಗೆ ಏನ್ ಕರೀತಾರ ಅವ್ರ ಮಕ್ಕಳಿಗೆ. ಓಕೆ, ಬಾಸ್ಕೋ ಕ್ಯಾಮ್ರಾಗೊಂದು ಕಿಸ್ ಕೊಡಕ್ ಬರ್ತಿದೆ. ಆಕ್ಚುಲಿ ಮನೆಗೆ ಯಾರೇ ಬಂದ್ರು ಫಸ್ಟ್ ವೆಲ್ಕಮ್ ಮಾಡೋದೇ ಬಾಸ್ಕೋ ಅಲ್ವಾ ಸರ್? ಫಸ್ಟ್ ಯಾರೇ ಬಂದ್ರು ಗೇಟ್ ಹತ್ರ ಬರೋದು, ಅದನ್ನೇ ಹೋಗಿ ನಿಂದ್ರೋದಲ್ಲ ಗೇಟಿನ ಹತ್ರ ವೆಲ್ಕಮ್ ಎಲ್ಲರಿಗೆ. ಓಕೆ ಸರ್, ಮನೆಯಲ್ಲಿ ಟಿವಿ ಇದೆ, ಸಿನಿಮಾಗಳು ಅಥವಾ ವೆಬ್ ಸಿರೀಸ್ ಗಳನ್ನ ವಾಚ್ ಮಾಡುವಂತದ್ದಾಗ್ಲಿ ಅಥವಾ ನ್ಯೂಸ್ ಚಾನೆಲ್ ಗಳನ್ನ ನೋಡುವಂತದ್ದಾಗ್ಲಿ, ಯಾರು ಜಾಸ್ತಿ ಟಿವಿ ಮುಂದೆ ಕೂರ್ತಾರೆ ಮನೆಯಲ್ಲಿ ಅಂತ? ನಾವು ಟೈಮ್ ಯಾವಾಗ ಲೀಸರ್ ಇರುತ್ತೆ ಟೈಮ್, ನಾವು ರಾಜಕೀಯದಾಗ ಇರ್ಬೇಕು ಅಂತಂದ್ರ ಮೀಡಿಯಾ ನೋಡೋದು ಬಹಳ ಮುಖ್ಯ ಇದೆ ಗೊತ್ತಾ. ಬೆಳಗ್ಗೆ ಎದ್ದಿ ಪೇಪರ್ ರೀಡಿಂಗ್ ಮಾಡ್ಬೋದು ಇರ್ಬೋದು, ಮಧ್ಯಾಹ್ನಲ್ಲಿ ನ್ಯೂಸ್ ನೋಡೋಂತ ಇರ್ಬೋದು, ಎಲ್ಲ ಜರ್ನಿದಾಗ ಇರ್ತೇವೆ. ಈಗ ಕೂಡ ಮೊಬೈಲ್ ಕೂಡ ಆಪ್ ಇದೆ ಎಲ್ಲ ನ್ಯೂಸ್ ವೀಕ್ಷಣೆ ಮಾಡ್ಲಕ್ಕೆ. ನಾನು ಹೆಚ್ಚಿಗೆ ನೋಡೋದು ನ್ಯೂಸ್ ಅಷ್ಟೇ, ಬೇರೆದ್ ಯಾವ್ದು ಕೂಡ ನೋಡಲ್ಲ. ಬೋರ್ ಆಗಲ್ವಾ ಸರ್? ನಮಗೆ ನ್ಯೂಸ್ ಮಾಡೋರಿಗೆ ಬೋರ್, ನ್ಯೂಸ್ ನೋಡ ಟೈಮೇ ಸಿಗಲ್ಲ. ಬೆಳಗ್ಗೆ ಎದ್ದಿನ ಮೇಲೆ ಜನರು ಬರ್ತಾರ, ಆಮೇಲೆ ಕಾರ್ಯಕ್ರಮಗಳು ಇರ್ತಾವ, ಆಮೇಲೆ ಯಾವಾಗ ಥೋಡೆ ಟೈಮ್ ಸಿಕ್ತು ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ ಏನ್ ನಡೀತಾ ಇದೆ ಅದ್ರ ಕೂಡ ಮಾಹಿತಿ ಬೇಕು ನಮ್ಗೆ. ಅದಕ್ಕೋಸ್ಕರ ಅದು ನೋಡ್ಬೇಕೇ ಆಗುತ್ತೆ. ನಾವ್ ಇನ್ಫ್ಯಾಕ್ಟ್ ನ್ಯೂಸ್ ಚಾನೆಲ್ ಗಳಲ್ಲಿ ನ್ಯೂಸ್ ಓದುವಂತವ್ರು ನಾವು ನಮ್ ನ್ಯೂಸ್ ನಾವೇ ನೋಡೋದಿಲ್ಲ. ಯಾಕೆ ಅಂತಂದ್ರೆ ಈಗ ಬಹಳ ಮುಖ್ಯವಾದಂತ ನ್ಯೂಸ್ ಇದೆ. ನಾವು ನಾಲೆಜ್ ತಗೊಂಡಿಲ್ಲ ಅಂತಂದ್ರೆ ಯಾವ್ದು ಕೂಡ ನಾವು ಹೇಳಕ್ ಆಗಲ್ಲ. ಈಗ ನಾವ್ ಯಾವುದೋ ಒಂದು ಕಾರ್ಯಕ್ರಮದಾಗ ಹೋದೆವು, ಎಲ್ಲಿ ರಾಷ್ಟ್ರದಾಗ ಏನಾಗ್ತಾ ಇದೆ, ರಾಜ್ಯದಾಗ ಏನಾಗಿದೆ ಅದು ಮಾಹಿತಿ ಇದ್ದಾಗ ಮಾತ್ರ ನಾವು ಮಾತಾಡ್ಬೋದು. ಅದು ನಾಲೆಜ್ ಕೂಡ ಬೇಕಲ್ಲ, ಅದು ಬಹಳ ಅವಶ್ಯಕತೆ ಇದೆ ಗೊತ್ತಾ. ಮೀಡಿಯಾನು ಕೂಡ, ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲಾನು ಕೂಡ ಬಹಳ ಅವಶ್ಯಕತೆ ಇದೆ ರಾಜಕೀಯ ಜೀವನದಲ್ಲಿ ವಿಶೇಷವಾಗಿ. ಯಾಕೆ ನಾವು ಎಲ್ಲಾನು ಕೂಡ ವೀಕ್ಷಣೆ ಮಾಡ್ಬೇಕೇ ಆಗುತ್ತೆ ಅದು. ಸರ್, ಈ ಹಿಂದೆ ಇರುವಂತ ಕಲಾಕೃತಿಗಳೆಲ್ಲ ಇದೆಯಲ್ಲ, ಅಂದ್ರೆ ಇದೆಲ್ಲವೂ ಕೂಡ ಮನೆಯಲ್ಲಿ ಹೆಣ್ಮಕ್ಳು ಡಿಸೈಡ್ ಮಾಡಿದ್ದ ಅಥವಾ ಹೇಗೆ ಅಂತ? ಅಲ್ಲಿ ಹಿಂದೆ ಇರುವ ಮನೆಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಮಾಡಿದ್ ನಾನೇ ಮಾಡಿದ್ದು. ನಮ್ಮ ಆರ್ಕಿಟೆಕ್ಟ್ ನಮ್ದು ಇಂಟ್ರೆಸ್ಟ್ ಲಿಂದ ಮಾಡ್ಕೊಂಡು ಹೋಗಿದ್ದು. ಈಗ ಹೆಣ್ಮಕ್ಳಿಗೆ ಏನಿರುತ್ತೆ, ಒಳ್ಳೆ ಮನೆ ಆಗ್ಬೇಕು. ಎಲ್ಲಾ ಹೆಣ್ಮಕ್ಳು ಎಲ್ಲಾ ಇವರಿಗೆ ಒಂದ್ ಒಳ್ಳೆ ಮನೆ ಆಗ್ಬೇಕು ಅಂತ ಇರುತ್ತೆ. ಅವ್ರವ್ರಿಗೆ ಅವ್ರದ್ದೇನ್ ಕಿಚನ್ಸ್ ಇರ್ಬೋದು, ಬೆಡ್ರೂಮ್ಸ್ ಇರೋದು, ಅವರು ಕೂಡ ಹೇಳ್ತಾರೆ ಈ ತರ ಮಾಡ್ರೆ ಒಳ್ಳೇದಾಗ್ತದಂತ. ಆ ಪ್ರಕಾರ ದೇವ್ರ ಮನೆ ಇರ್ಬೋದು, ವಾಸ್ತು ಪ್ರಕಾರ ಎಲ್ಲ ಮಾಡ್ಕೊಂಡು ಹೋಗಿದ್ದು. ಯಾಕೆ ವಾಸ್ತು ಮ್ಯಾಗ ನಾನು ಕೂಡ ನಂಬ್ತೀನಿ. ವಾಸ್ತು ಅನ್ನುವಂಥದ್ದು ಇದೆಯಲ್ಲ ಸರ್, ಅದು ಮನುಷ್ಯನ ಯಶಸ್ಸನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ವಾಸ್ತು ಅಂತಂದ್ರೆ ನನ್ಗೋಸ್ಕರ ಏನ್ ನೆಗೆಟಿವ್ ರೇಸ್ ಬರುತ್ತೆ ಅದಕ್ಕೆ ಸ್ಟಾಪ್ ಮಾಡುತ್ತೆ. ವಾಸ್ತು ಅಂದ್ರೆ ಏನೋ, ನಾವ್ ಎಲ್ಲಿ ಮೇನ್ ಡೋರ್ ಬಿಡಬೇಕು, ಎಲ್ಲಿ ಬೆಡ್ರೂಮ್ ಇರಬೇಕು, ಅಂದ್ರೆ ಲೈಟಿಂಗು ಏರ್ ಮನೆಯಲ್ಲಿ ಅವಾಗ ಬಂದಾಗ ಮಾತ್ರ ಅದು ಶಾಂತಿ ಇರುತ್ತ ಮನೆ ಇರುತ್ತೆ. ಈಗ ನಾವು ಈಸ್ಟ್ ವೆಸ್ಟ್ ನಲ್ಲಿ ನಾವು ಮೇನ್ ಡೋರ್ ಕೊಡ್ತೇವೆ, ಅಲ್ಲಿ ಕಡೆಯಿಂದ ಸನ್ರೈಸ್ ಬರುತ್ತೆ, ಒಳ್ಳೆ ಗಾಳಿ ಬರುತ್ತೆ, ಅದಕ್ಕೆ ಅದು ಓಪನಿಂಗ್ ಇಡಬೇಕು. ನಾವು ಬೇರೆ ಕಡೆ ಕೊಟ್ಟಿವ್ ಅಂತಂದ್ರೆ ಒಳ್ಳೆ ಗಾಳಿನೂ ಬರಲ್ಲ, ಒಳ್ಳೆ ಲೈಟು ಬರಲ್ಲ. ಆ ಮನೆಗೆ ಬಂದಿದ ಮ್ಯಾಕೆ ಏನಾಗುತ್ತೆ, ಫ್ರೆಶ್ನೆಸ್ ಇರಲ್ಲ. ವಾಸ್ತು ಅಂತಂದ್ರೆ ಇಷ್ಟೇ. ಈಗ ಎಲ್ಲಿ ಬೆಡ್ರೂಮ್ ಮಾಡ್ಬೇಕು, ಎಲ್ಲಿ ಸಿಟ್ ಔಟ್ ಮಾಡ್ಬೇಕು, ಎಲ್ಲಿ ಒಳ್ಳೆ ಲೈಟ್ ಬರ್ತದ ಅಲ್ಲಿ
ಸೀಟ್ ಔಟ್ ಮಾಡಬೇಕು. ಇದೇ ತರ ಒಂದು ವಾಸ್ತು ಇದು. ಓಕೆ, ಕಿಚನ್ ಹತ್ರ ನಿಮಗೆ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಫ್ಲೋರ್ ನಲ್ಲಿ ನಿಮ್ ರೂಮ್ ಎಲ್ಲ ಎಲ್ಲಿರೋದು ಸರ್? ಫಸ್ಟ್ ಫ್ಲೋರ್. ಓಕೆ, ಬನ್ನಿ ತೋರಿಸ್ಬೋದಾ ಮನೆ? ಓಕೆ, ಬನ್ನಿ ವೀಕ್ಷಕರೇ, ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಅದಕ್ಕೂ ಮುಂಚೆ ಇಲ್ಲಿ ನೋಡಬಹುದು ನೀವು ಅದ್ಭುತವಾದಂತಹ ಇದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಗ್ರೀನರಿ ಅಂತ ಅನ್ಸುತ್ತೆ, ಗಾರ್ಡನ್ ಏರಿಯಾ. ಅಂದ್ರೆ ಗ್ರೀನರಿ ಮನೆಯಲ್ಲಿ ಜಾಸ್ತಿ ಯಾಕೆ ಪ್ರಿಫರ್ ಮಾಡ್ತೀರಿ ಅಂತ? ಗ್ರೀನರಿ ತಾವು ನೋಡ್ಬೋದು. ಗ್ರೀನ್ ಏನಿತ್ತು ಅಂತಂದ್ರ ಒಂದು ಖುಷಿ ಸಂಕೇತ, ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬೋದು. ಯಾವಾಗ್ಲೂ ಕೂಡ ಸ್ಟ್ರೆಸ್ ಆಗಿದ್ದಾಗ ನಾವು ಗ್ರೀನರಿ ನೋಡಿದಾಗ ಅದು ಸ್ಟ್ರೆಸ್ ಕೂಡ ರಿಲೀಸ್ ಆಗುತ್ತೆ. ಹೌದು, ಗ್ರೀನರಿ ಹೌದು. ಗ್ರೀನ್ ಯಾವಾಗೂ ಕೂಡ ನೋಡಿ, ಯಾವ್ದು ಸ್ಟ್ರೆಸ್ ಆಗ್ಲಿ ಏನೇ ಆಗ್ಲಿ, ಇವತ್ತ ನಮ್ಮ ಆರ್ಮಿನಲ್ಲಿ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ಬೋದು. ಈಗ ನಾವು ಸಿಟಿದಲ್ಲಿ ನೋಡ್ಬೋದು, ಹೈ ರೈಸ್ ಅಪಾರ್ಟ್ಮೆಂಟ್ ಮಾಡ್ತಾರ, ಗಾರ್ಡನ್ ಸೈಡ್ ಅಂತ ಬಿಡ್ತಾರ. ಅದಕ್ಕೆ ಅಲ್ಲೆಲ್ಲ ಲಾಬಿ ಮಾಡಿ ಗ್ರೀನರಿ ಮಾಡ್ತಾರೆ. ಯಾಕೆ ಅಂತಂದ್ರೆ ಯಾವುದು ಕೂಡ ನೋಡಿನ್ಬೇಕು ಅದೊಂದು ನಂದೊಂದು ಗ್ರೀನರಿ ನೋಡಿದ್ರೆ ಸ್ಟ್ರೆಸ್ ಫ್ರೀ ಆಗುತ್ತೆ. ನನಗೆ ಯಾವಾಗ ಸ್ಟ್ರೆಸ್ ಅದು ಏನಾರ ಆಗ್ತಂತ ಗ್ರೀನರಿ ಒಳ್ಳೆ ಗಾಳಿ ನೋಡಿದಂತಂದ್ರ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಓಕೆ ಸರ್, ವರ್ಕೌಟ್ ಎಲ್ಲ ಎಷ್ಟೊತ್ತು ಮಾಡ್ತೀರಿ ಅಂತ ಫಿಟ್ ಅಂಡ್ ಫೈನ್ ಆಗಿರೋದಕ್ಕೆ? ವರ್ಕೌಟ್ ನಾನ್ ನೋಡಿ ಯಾವಾಗ ಟೈಮ್ ಸಿಕ್ತು ವಾಕ್ ಮಾಡ್ತೀನಿ. ರೆಗ್ಯುಲರ್ 1 hour ವಾಕ್ ಮಾಡ್ತೀನಿ. ಟೈಮ್ ಸಿಕ್ಕಿದಾಗ ಜಿಮ್ ಮೊದ್ಲು ಮಾಡ್ತಾ ಇದೆ, ಈಗ ಕಮ್ಮಿ ಆಗಿದೆ ರಾಜಕೀಯ ಜೀವನದಾಗ ಬಂದಿನಕ್ಕೆ. ಸರ್, ನಾನು ತುಂಬಾ ರಾಜಕಾರಣಿಗಳಿಗೆ ಮನೆಗೆ ಹೋಗ್ತೀನಲ್ಲ, ಎಲ್ಲರೂ ವೈಟ್ ಅಂಡ್ ವೈಟ್ ಕಾನ್ಸೆಪ್ಟ್ ಅಲ್ಲೇ ಮನೆಯನ್ನ ಮಾಡ್ತಾರೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಎಲ್ಲವೂ ಕೂಡ ವೈಟ್ ಅಂಡ್ ವೈಟ್ ಅಲ್ಲೇ ಕಾನ್ಸೆಪ್ಟ್ ಇದೆ. ಯಾಕೆ ಜಾಸ್ತಿ ವೈಟ್ ನೇ ಚೂಸ್ ಮಾಡ್ತಾರೆ? ಡ್ರೆಸ್ ವಿಚಾರದಲ್ಲೂ ವೈಟ್, ಮನೆ ವಿಚಾರದಲ್ಲೂ ವೈಟ್. ಏನ್ ವೈಟ್ ಸೀಕ್ರೆಟ್ ಅಂತ? ಯಾವತ್ತು ಈಗ ನೋಡಿ ಕಲರ್ ಅವ್ರವ್ರದ ಒಂದ್ ಹಂತ ಇಷ್ಟ ಇದೆ. ಈಗ ಒಬ್ರೊಬ್ರಿಗೆ ಇರುತ್ತೆ, ವೈಟ್ ಯೂಸ್ ಮಾಡಲ್ಲ. ಈಗ ನಮ್ದು ರಾಜ್ಯಾಧ್ಯಕ್ಷರು ನೋಡಿ, ವಿಜೇಂದ್ರ ಅಣ್ಣವರು, ಅವ್ರು ವೈಟ್ ಯಾವಾಗೂ ಕೂಡ ಯೂಸ್ ಮಾಡಲ್ಲ. ಬರೀ ಪ್ಯಾಂಟ್ ಶರ್ಟ್, ಕಲರ್ ಪ್ಯಾಂಟ್ ಶರ್ಟ್ ಹೆಚ್ಚಿಗೆ ಯೂಸ್ ಮಾಡ್ತಾರ. ಆರ್ ಅಶೋಕ್ ಅವರು ಕೂಡ ಅಂದ್ರೆ ಅವರು ಕೂಡ ವೈಟ್ ಯೂಸ್ ಮಾಡ್ತಾರ. ಆದ್ರೆ ಒಬ್ರೊಬ್ರು ಅವ್ರವ್ರಿಗೆ ಇದು ಬಿಟ್ಟಿದ್ದು. ಈಗ ರಾಜಕೀಯದಾಗ ಅಂತಂದ್ರ ಈಗಿಂದಿಲ್ಲ, ಮೊದ್ಲಿಂದ ಹಿಡಿದು ಎಲ್ಲರೂ ಕೂಡ ವೈಟ್ ಯೂಸ್ ಮಾಡ್ಕೊಂಡ್ ಬಂದಿದ್ದು. ಈಗಲೂ ಕೂಡ ಅದೇ ತರ ನಡೀತಾ ಇದೆ. ನಾವು ಕೂಡ ವೈಟ್ ಹಾಕ್ತೇವೆ, ಎಲ್ಲನೇ ಕೂಡ ಹಾಕ್ತೇವೆ ನಾವು, ಹಂಗೇನು ಯಾವ್ದು ಕೂಡ ಇಲ್ಲ. ಯಾಕೆ ಈ ಏಜ್ ದಾಗೆ ಇರುತ್ತೆ ಎಲ್ಲ ಯೂಸ್ ಮಾಡೋದು. ಓಕೆ ಸರ್, ಅಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಮಾತಾಡ್ತಾ ಇದ್ವಿ, ಲೈಕ್ MLA ಮನೆನಾ, ಅವ್ರ ಮನೆಯಲ್ಲಿ ಮೇಲ್ಗಡೆ ಎಲ್ಲ ಫುಲ್ ಚಿನ್ನದ್ದೇ ಸೀಲಿಂಗ್ ಇರುತ್ತಂತೆ, ವಜ್ರಗಳನ್ನ ಹಾಕಿರ್ತಾರಂತೆ ಅಂತ. ಆ ತರ ಯಾವುದು ಕೂಡ ಏನು ಇರಲ್ಲ. ಯಾರಿಗೆ ಎಷ್ಟು ಇರುತ್ತೆ ಅವ್ರವ್ರ ಒಂದು ಶಕ್ತಿ ಮೇಲೆ ಅವ್ರವ್ರ ಮನೆ ಕಟ್ತಾರ. ನಮ್ಗೇನ್ ಬೇಕು ಅಷ್ಟೇ ಬೇಕು. ಈಗ ನಮ್ದು ದೊಡ್ಡ ಇದೆ, ನನ್ ಮನೆಯಲ್ಲಿ ಈಗ 9 ಬೆಡ್ರೂಮ್ ಇದೆ, ನಮ್ ದೊಡ್ಡ ಪರಿವಾರ, ಅಷ್ಟು ಬೇಕೇ ನಮ್ಗೆ, ಅಷ್ಟು ಬೇಕೇ ಬೇಕು. ಜಾಯಿಂಟ್ ಫ್ಯಾಮಿಲಿ ಅಂದಿರ್ಬೇಕು, ಅಷ್ಟು ಬೇಕೇ. ಗೆಸ್ಟ್ ಬರ್ಲಾಗ್ಲಿ, ಮಕ್ಳಿಗಾಗ್ಲಿ, ನಮಗಾಗ್ಲಿ ಅಷ್ಟು ಬೇಕು. ನಾವು ಸುಮ್ನೆ ದುಡ್ಡು ಇದೆ ಅಂತ ಅಳಂಬರಿ ಕಟ್ಕೊಂಡು ಹೋದ್ರು ಕೂಡ ಯಾವ್ದು ಕೂಡ ಇದು ಆಗಲ್ಲ. ಅದಕ್ಕೆ ಇಲ್ಲಿ ಓಕೆ ವೀಕ್ಷಕರೇ, ನಿಮಗೆ ಬಲಭಾಗದಲ್ಲಿ ನೋಡಬಹುದು ಶ್ರೀಕೃಷ್ಣನ ವಿಗ್ರಹ ಇದೆ. ಈಗ ಫಸ್ಟ್ ಫ್ಲೋರ್ ನಲ್ಲಿರುವಂತಹ ಜಾಗದಲ್ಲಿ ನಾವಿದೀವಿ, ಫಸ್ಟ್ ಫ್ಲೋರ್ ಇರುವ ಜಾಗದಲ್ಲಿ. ಸೊ ಇಲ್ಲಿ ನೋಡಬಹುದು ಬ್ಲೂ ಕಾನ್ಸೆಪ್ಟ್ ಅಲ್ಲಿ ಹೂವ ಅಂತ ಅನ್ಸುತ್ತೆ. ಇದು ಹೂವ ಮತ್ತು ಶ್ರೀಕೃಷ್ಣ ಪರಮಾತ್ಮ, ಹೂವಾನೇ ಶ್ರೀಕೃಷ್ಣ ಪರಮಾತ್ಮನ ವಿಗ್ರಹ. ಆಕ್ಚುಲಿ ಶ್ರೀಕೃಷ್ಣ ಎಲ್ಲಿ ಇರ್ತಾನೋ ಅಲ್ಲಿ ಪ್ರಕೃತಿ ದತ್ತವಾದಂತಹ ಜಾಗ ಅದಾಗಿರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಮನೆಯನ್ನ. ಮತ್ತು ಇಲ್ಲೆಲ್ಲವೂ ಕೂಡ ಫಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ವ್ಯವಸ್ಥೆನ ಮಾಡಿರುವಂತಹದ್ದನ್ನ ನೀವು ಗಮನಿಸಬಹುದು. ಸೊ ಮಕ್ಕಳೆಲ್ಲ ಇಲ್ಲೇ ಹೆಚ್ಚು ಕಾಲ ಆಟ ಆಡೋದಕ್ಕೆ, ಟೈಮ್ ಅನ್ನ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಸ್ಪೇಸ್. ಮತ್ತು ಈ ಕಡೆ ನೋಡಬಹುದು ಅದ್ಭುತವಾದಂತಹ ಒಂದಷ್ಟು ಲೈಟಿಂಗ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಅಪೋಸಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಲೈಟಿಂಗ್ ಇರುವಂತದ್ದನ್ನ ನಾವು ನೋಡಬಹುದು. ಸೀರಿಯಲ್ಗಳಲ್ಲಿ ಆಕ್ಚುಲಿ ಸರ್, ಈ ಮನೆ ಏನಾದ್ರು ಬೆಂಗಳೂರಲ್ಲಿ ಇರ್ತಿದ್ರೆ ಸೀರಿಯಲ್ ಅವರು, ಸಿನಿಮಾದವರೆಲ್ಲ ಕೇಳೋರು ಕೊಡಿ 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 ಅಂತ. ಮನೆ ಇರೋದು ನಮ್ಗ ಇರ್ಲಿಕ್ಕಿಗೋಸ್ಕರ. ನಾವು ಮನೆಯಲ್ಲಿ ಎಲ್ಲನೂ ಕೂಡ ನಾವು ಇಲ್ಲೇ ಇರೋದು. ಮನೇನೆ ಮೊದಲ ದೇವಸ್ಥಾನ ನಮ್ಗೆ, ಮಂತ್ರಾಲಯ. ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರ ನಮಗೆ ಏನ್ ಬೇಕು ಆ ತರ ನಾವು ಮಾಡ್ಕೊಂಡು ಹೋಗೋದು. ಯಾಕ ಮನುಷ್ಯ ಯಾವ್ದ್ರ ಸಲಕಿನ್ ಮಾಡೋದು, ಒಂದ್ ಮನೆ, ಒಂದ್ ಹೊಟ್ಟಿಗೋಸ್ಕರ, ಒಂದ್ ಇದು ಇರೋದಕ್ಕೋಸ್ಕರ, ಮೂರಿಗೋಸ್ಕರ ನಾವು ಒಳ್ಳೇದಿತ್ತ ಸಾಕು. ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಓಕೆ, ಅಂದ್ರೆ ಪ್ರತಿಯೊಂದು ಕೂಡ ನಮ್ಮ ಸಾಧನೆಯ ಒಂದು ದಿಕ್ಸೂಚಿ ಏನಿದೆ ಅದು ನಮ್ಮ ಶ್ರಮ ನಿರ್ಧಾರ ಮಾಡುತ್ತೆ ಅಂತ ಹೇಗೆ? ಯಾವುದಕ್ಕೂ ಕೂಡ ನಾವು ಒಳ್ಳೆ
ರೀತಿಯಿಂದ ಮಾಡ್ಬೇಕಂತಂದ್ರೆ ಶ್ರಮ ಬಹಳ ಮುಖ್ಯವಾದಂತ ಇದೆ ಗೊತ್ತು. ನಾವು ಶ್ರಮ ಮಾಡಲೇನೆ ಯಾವುದು ಕೂಡ ಬರೋದಿಲ್ಲ. ಎಲ್ಲಕ್ಕೂ ಕೂಡ ನಾವು ಶ್ರಮ ಪಡ್ಬೇಕೇ ಆಗುತ್ತೆ. ಈಗ ಗೊತ್ತ ತಾವು ನೋಡಿ ಹೊಲ್ದಾಗ ಹೋಗಿ ನಾವು ಒಂದು ಒಳ್ಳೆ ಬೆಳೆ ತೆಗಿಬೇಕಂದ್ರೂ ಕೂಡ ನಾವು ಅಲ್ಲಿ ಶ್ರಮ ಮಾಡ್ಬೇಕೇ ಆಗುತ್ತೆ. ಈಗ ನಾವು ರಾಜಕೀಯ ಜೀವನದಲ್ಲೂ ಕೂಡ ಬೆಳಿಬೇಕಂತಂದ್ರೆ ಒಳ್ಳೆ ಶ್ರಮ ಬೇಕು, ಜನರ ಹತ್ರ ಒಳ್ಳೆ ಹೆಸರು ಬೇಕು, ಒಳ್ಳೆ ಕಾರ್ಯ ಮಾಡ್ತಾರಂತ ಆತರ ಬೇಕು. ಎಲ್ಲನೂ ಕೂಡ ಶ್ರಮ ಇದೆ. ಯಾವುದೇ ಫೀಲ್ಡ್ ನಲ್ಲಿ ಶ್ರಮ ಇಲ್ಲೇನೆ ಯಾವುದು ಕೂಡ ಆಗಲ್ಲ. ಇದು ಯಾವಾಗ ಬೈ ಚಾನ್ಸ್ ಒಂದು ಲಕ್ ಇದು ಆಗ್ಬೋದು, ಆದ್ರೆ ಶ್ರಮ ಎಲ್ಲಕ್ಕೂ ಕೂಡ ಬೇಕು. ಓಕೆ ಸರ್, ಇದು ನಿಮ್ ರೂಮಾ ಅಂತ? ಇಲ್ಲ, ಮೇಲ್ಗಡೆ. ಇನ್ನು ಸೆಕೆಂಡ್ ಫ್ಲೋರ್ ಅಲ್ಲ. ಓಕೆ, ಸೊ ಡೈರೆಕ್ಟ್ ಸರ್ ರೂಮಿಗೆ ಹೋಗೋಣ. ಬೇರೆ ರೂಮ್ ಗಳಿಗೆ ಹೋಗಕ್ಕಾಗಲ್ಲ, ಯಾಕೆ ಅಂತಂದ್ರೆ ಅದು ಅವರ ತಮ್ಮಂದಿರದು ರೂಮ್ ಅಲ್ವಾ. ಸೊ ಹಾಗಾಗಿ ಬನ್ನಿ, ಶಾಸಕರ ಕೋಣೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಮ್ ಶಾಸಕರ ಮನೆ ಹೇಗಿರುತ್ತೆ, ನಮ್ ಶಾಸಕರು ಹೇಗೆ ಲೈಫ್ ಸ್ಟೈಲ್ ಅವ್ರದ್ದು, ಅವ್ರ ಮಕ್ಳು ಏನ್ ಮಾಡ್ತಿರ್ತಾರೆ, ಅವರ ಮನೆಯವ್ರು ಏನ್ ಮಾಡ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆ ಎಲ್ಲಾ ಕ್ಯೂರಿಯಾಸಿಟಿಗಳ ಜೊತೆಗೆ ಒಂದು ಸ್ಮಾಲ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಆ ಉದ್ದೇಶ ಸಾಧನೆಗಾಗಿ ಈ ಹೋಮ್ ಟೂರ್ ಅನ್ನ ನಾನು ಮಾಡ್ತಾ ಇರುವಂತದ್ದು. ಬನ್ನಿ, ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ, ನಮ್ಮ ಸಿದ್ದು ಪಾಟೀಲರ ಹೋಮ್ ಟೂರ್ ಅನ್ನ ಮಾಡೋದಕ್ಕೆ. ಆಮೇಲೆ ಸರ್, ಜನ ಮ್ಯಾಕ್ಸಿಮಮ್ ನಿಮಗೆ ಗೌಡ್ರು ಅಂತಾನೆ ಕರೀತಾರೆ, ಹೆಸರು ಹಿಡಿದು ಯಾರು ಕರೆಯೋದಿಲ್ಲ. ಹೇಗೆ, ಯಾಕೆ ಬಂತು ಗೌಡ್ರು ಅನ್ನುವಂತ ಗತ್ತು ಅಂತ? ಇಲ್ಲಿ ನಂಬಲ್ಲಿ ಪಾಟೀಲ್ ಅಂತಂದ್ರೆ ಗೌಡ್ರು ಅಂತ ಕರೆಯೋದೀಗ. ಪೈಲೆ ಹಿಡಿದು ಕೂಡ ನಮಗ ಹುಮ್ನಾಬಾದ್ ಗೌಡ್ರು ಅಂತ ಬಹಳ ಫೇಮಸ್, ಇಡೀ ರಾಜ್ಯದಲ್ಲಿ ಗೌಡ್ರು ಅಂತ ಕರೆಯೋದು. ಅದಕ್ಕಾಗಿ ಈಗ ಕೂಡ ಸಿದ್ದು ಗೌಡ್ರು, ಸಂತೋಷ್ ಗೌಡ್ರು ಅಂತ ಇದೇ ತರ ಕರೆಯೋದು. ಸರ್, ಗೌಡ್ರ ಗತ್ತು ಎಲ್ರಿಗೂ ಗೊತ್ತು ಅಂತ ಹೇಳ್ತಾರೆ ಒಂದು ಆಡು ಭಾಷೆಯಲ್ಲಿ. ಯಾವತ್ತಾದ್ರೂ ಆ ಗತ್ತನ್ನ ಪ್ರದರ್ಶನ ಮಾಡುವಂತ ಸಮಯ ಬಂದಿತ್ತ ಲೈಫಲ್ಲಿ ಅಂತ? ಅಲ್ಲ, ನಮ್ಮ ರಾಜಕೀಯ ಜೀವನದಲ್ಲಿ ಗತ್ತು ಮಾಡೋದೇನೋ ಇದನ್ನೇ ಇಲ್ಲ. ಯಾಕೆಂತಂದ್ರೆ ರಾಜಕೀಯ ಜೀವನದಲ್ಲಿ ಬರೋದು ನಾವೊಂದು ಸಮಾಜ ಸೇವೆ ಮಾಡ್ಲಕ್ಕ. ಯಾಕೆ ಸೇವೆ ಮಾಡೋಂತ ಅವಕಾಶ ಕೊಟ್ಟಿದಾಗ ಮಾತ್ರ ಆಗುತ್ತೆ. ನಾವು ಗೌಡ್ರ ಗತ್ತು ಅದು ಇದು ಮಾಡ್ಕೊಂಡು ಹೋದ್ರೆ ಹೆಸರು ಹಾಳಾಗುತ್ತೆ. ಸರ್, ಇಷ್ಟು ದಿನ ನಾನ್ ನೋಡಿದ ಹಾಗೆ ಪೊಲೀಸರನ್ನ ನಾವು ಸಿಂಗಂ, ಹುಲಿ, ಸಿಂಹ, ಹಂಗೆ ಹಿಂಗೆ ಅಂತಿದ್ವಿ. ಇತ್ತೀಚೆಗೆ ರಾಜಕೀಯದಲ್ಲೂ ಆ ಟ್ರೆಂಡ್ ಶುರು ಆಗ್ಬಿಟ್ಟಿದೆ, ನಮ್ಮ ಹುಲಿ, ಹಳೆ ಹುಲಿ, ಹೆಬ್ಬುಲಿ ಅಂತ. ಈ ಹುಲಿ ಪಲಿಗೆ ಏನ್ ಅನ್ಸುತ್ತೆ ನಿಮಗೆ ಈ ತರದ ಕಾನ್ಸೆಪ್ಟ್? ನಾನು ಯಾವಾಗ್ಲೂ ಕೂಡ ಒಂದು ಜನರ ಸಹಕಾರದಿಂದ ನಾವೆಲ್ಲವೂ ಕೂಡ ರಾಜಕೀಯದಲ್ಲಿ ಬೆಳ್ಕೊಂಡು ಬರ್ಬೇಕಾಗುತ್ತೆ. ಜನರು ನಮಗೆ ಯಾಕ ಆಯ್ಕೆ ಮಾಡಿ ಕಳಿಸ್ತಾರ ಅಂತಂದ್ರೆ ಸೇವೆ ಮಾಡ್ಲಕ್ಕ ಒಂದು ಅವಕಾಶ ಕೊಟ್ಟಿರ್ತಾರೆ. ನಾವು ಒಂದು ಸೇವಕರಿದ್ದೇವೆ ಹೊರತಾಗಿ ನಾವು ಹುಲಿ ಇಲ್ಲ, ನರಿ ಇಲ್ಲ, ಏನು ಕೂಡ ಇಲ್ಲ. ನಾವು ಕೂಡ ಮನುಷ್ಯರೇ. ಹುಲಿ ನರಿಯೋದು ಇರೋದು ಎಲ್ಲೆಲ್ಲಿ? ಕಾಡಲ್ಲಿ. ಹುಲಿ ನರಿ ಇಲ್ಲಿ ಬಂದು ಜನರ ಮಧ್ಯೆ ಏನ್ ಮಾಡ್ಲಕ್ಕಾಗುತ್ತೆ? ಏನು ಕೂಡ ಇಲ್ಲ. ನಾವು ರಾಜಕಾರಣಿಗಳು ಒಂದು ಸೇವಕರು, ಸೇವೆ ಮಾಡ್ಲಕ್ಕ ಅವಕಾಶ ಮಾಡ್ಕೊಡ್ತಾರ. ಅದು 5 ವರ್ಷಕ್ಕೆ ಮಾತ್ರ. ನಾವು ಒಳ್ಳೆ ಸೇವೆ ಮಾಡ್ಕೊಟ್ಟೇವ್ ಅಂತಂದ್ರ ಮತ್ ಮುಂದೆ ಅನುಕೂಲ ಮಾಡ್ತಾರ. ನಾವು ಹುಲಿ ನರಿ ಅನ್ಕೋತ ಕುಂತೇವ್ ಅಂತಂದ್ರ 5 ವರ್ಷಕ್ಕೆ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ಇದು ಮಾಡ್ಬಿಡ್ತಾರ. ಓಕೆ ಸರ್, ಕೋಣೆಗೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಈಗ ಸೆಕೆಂಡ್ ಫ್ಲೋರ್ ಇದು. ಸೊ ಸಿದ್ದು ಪಾಟೀಲರ ಕೋಣೆ, ಬನ್ನಿ. ಸರ್, ಸ್ಟಡಿ ರೂಮ್ ಎಲ್ಲ ಇದೆಯಾ ಅಥವಾ ಹೇಗೆ ಅಂತ? ಓಕೆ, ಇದು ನಮ್ಮ ಸಿದ್ದು ಪಾಟೀಲರ ಕೋಣೆ. ಒಂದು ಪ್ರಶಾಂತತೆ. ಮನೆಗೆ ಬಂದ ತಕ್ಷಣ ಆ ರಾಜಕೀಯ ಜಂಜಾಟ ಮತ್ತು ಆ ರಾಜಕೀಯ ಕಸಿಬಿಸಿಯ ಮಧ್ಯೆ ಒಂದು ರಿಲ್ಯಾಕ್ಸ್ ಸಿಗುತ್ತೆ ಮೈಂಡಿಗೆ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ನಾನು ಒಳಗಡೆ ಬಂದಿದ ತಕ್ಷಣ ಆ ಇಂಪ್ರೆಷನ್ ಇತ್ತು ಸರ್, ಪಾಸಿಟಿವ್ ವೈಬ್ ಇತ್ತು. ಲೈಕ್ ನಿಜವಾಗ್ಲೂ ಕೂಡ ತುಂಬಾ ಸ್ಟ್ರೆಸ್ ಆದಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ಬಿಡುತ್ತಾ ಅಂತ. ಅದಕ್ಕೇನು ಎರಡನೇ ಮಾತೇ ಇಲ್ಲ. ಮನೆಗೆ ಬಂದಿನ ಮೇಕೆ ನಮಗ ಆ ತರ ಇಟ್ಕೊಂಡ್ ಅಭ್ಯಾಸ ಮಾಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಮನೆಗ್ ಬಂದಿನ ಮ್ಯಾಕು ಕೂಡ ನಾವು ಅದೇ ಸ್ಟ್ರೆಸ್ ಮಾಡ್ಕೊಂಡು ಹೋದೇವ್ ಅಂತಂದ್ರ ಆ ಮನೆ ಉಳಿಯಲ್ಲ. ಮನೆಯಲ್ಲಿ ಬಂದಲ್ಲಿ ನಾವು ಮನೆಯ ತರಾನೇ ನೋಡ್ಕೊಂಡು ಹೋಗ್ಬೇಕು. ಅದಕ್ಕೆ ಮನೆ ಯಾಕಿರುತ್ತೆ, ನಾವೆಲ್ಲ ಸಂಸಾರ ಎಲ್ಲರಿಗೂ ತಗೊಂಡು ಹೋಗ್ಬೇಕು. ಈಗ ತೆಂಟಿ ಇರ್ತಾರ, ಮಕ್ಕಳು ಇರ್ತಾರ, ಅಣ್ಣ ಇರ್ತಾರ, ತಮ್ಮ ಇರ್ತಾರ, ತಾಯಿ ತಂದಿ ಎಲ್ಲರೂ ಸರಿ ಟೈಮ್ ಕೊಡ್ಬೇಕಾಗುತ್ತೆ. ನಾವು ಒಂದೇ ಕಡೆ ಅಂತ ಕೂಡ ಆಗಲ್ಲ. ಮನೆ ತರಾನೇ ನೋಡ್ಬೇಕು, ಹೊರಗಡೆ ನೋಡ್ಕೊಂಡು ಹೋಗ್ಬೇಕು. ಮನೆಗ್ ಬಂದಾಗ ನಮಗ ಶಾಂತಿ ಇರ್ಬೇಕು. ಅಮೇಸಿಂಗ್. ಓಕೆ ವೀಕ್ಷಕರೇ, ಫ್ಯಾಮಿಲಿ ಫೋಟೋ ನಾನು ಆಗ್ಲಿಂದ ಹುಡುಕ್ತಾ ಇದ್ದೆ. ಫ್ಯಾಮಿಲಿ ಫೋಟೋ ನಿಮಗೆ ತೋರಿಸ್ಬೇಕು ಅಂತ. ಸೊ ಮೇ ಬಿ ನಾವು ಆ ಕಡೆ ನಿಂತ್ಕೊಂಡ್ರೆ ಕಾಣ್ತದೆ ಅಂತ ಅನ್ಸುತ್ತೆ. ಓಕೆ, ಈಗ ಸಿದ್ದು ಪಾಟೀಲ್ ಸರ್ ಅವರ ಕೋಣೆಯಲ್ಲಿ ನಾವು ನಿಂತಿದ್ವಿ. ಫ್ಯಾಮಿಲಿ ಫೋಟೋ ನೀವು ನೋಡಬಹುದು. ಮಗ ಮತ್ತು ಮಗಳು ಹಾಗೂ ಮೇಡಮ್ ಕೂತಿದ್ದಾರೆ. ಇನ್ನೊಂದು ಅವರು ಯಂಗ್ ಆಗಿದ್ದಾಗ ನೋಡಬಹುದು, ಸೇಮ್ CID ದಯಾ ತರ ಇದ್ದಾರೆ. ಸರ್, ಯಾವತ್ತಾದ್ರೂ ಆ ಸ್ಟೈಲ್ ಫಾಲೋ ಮಾಡಿದ್ರ ದಯಾದು ಅಂತ?
ಇಲ್ಲ ಆತರ ತಾವ್ ಹೇಳಿದ ಮ್ಯಾಕೆ ಗೊತ್ತಾಗ್ತಾ ಇದೆ. ನಾನು ಯಾವ ತರ ಸಿದ್ದು ಪಡ್ಲಿದ್ದೀನಿ ಅದೇ ತರ ಇದ್ದೀನಿ, ಆ ದಯನೇ ಇಲ್ಲ. ಸರ್ ಲೈಕ್ ಸೀರಿಯಲ್ಗಳಲ್ಲಾಗ್ಲಿ ಅಥವಾ ಸಿನಿಮಾಗಳಲ್ಲಾಗಲಿ ಪೊಲೀಸ್ ಪಾತ್ರಕ್ಕೆ ತುಂಬಾ ಸೂಟ್ ಆಗ್ತೀರಿ ನೀವು, ಮಾಡ್ಕೊಡಿ, ಅಥವಾ ರಾಜಕಾರಣಿಯ ಪಾತ್ರಕ್ಕೆ ತುಂಬಾ ಸೂಟ್ ಆಗ್ತೀರಿ, ಮಾಡ್ಕೊಡಿ ಅಂತ ಬಂದಿದ್ಯಾ ಆಫರ್ಗಳು ಯಾವ್ದಾದ್ರು? ಇಲ್ಲ ಆತರ ಯಾವ್ದು ಕೂಡ ಬಂದಿಲ್ಲ. ಬಂದ್ರೆ ಒಪ್ಕೋತೀರಾ? ಇಲ್ಲ, ನಾವು ರಾಜಕೀಯದಾಗ ಇದ್ದಿದ್ದು ರಾಜಕೀಯನೇ ನೋಡೋಣ ಮೊದ್ಲ. ಜನರ ಒಂದು ಸೇವೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದಾರ. ಓಕೆ, ಜನರ ಒಂದು ಸೇವೆ ಮಾಡೋಣ ಒಳ್ಳೆ ರೀತಿಯಿಂದ. ಓಕೆ ಅವಾಗ ಸರ್, ಮೇಡಮ್ ಯಾವ ತರ ಸಪೋರ್ಟ್ ಮಾಡ್ತಾರೆ ನಿಮ್ಮ ರಾಜಕೀಯ ಪ್ರತಿ ಹೆಜ್ಜೆಯಲ್ಲೂ ಕೂಡ? ಕ್ರಿಟಿಕ್ ಮಾಡುವಂತದ್ದಾಗ್ಲಿ ಅಥವಾ ಏನಾದ್ರೂ ಎಸ್ ಇದನ್ನ ಹೀಗೆ ಚೇಂಜ್ ಮಾಡ್ಕೋಬಹುದಿತ್ತಲ್ಲ ಅನ್ನುವಂಥದ್ದನ್ನ ಗೈಡ್ ಏನಾದ್ರು ಮಾಡ್ತಾರಾ ಅಂತ? ಈಗ ನೋಡಿ, ನಾವು ರಾಜಕೀಯದಲ್ಲಿ ಹೋಗ್ಬೇಕು ಅಂತಂದ್ರ ಎಲ್ಲಾ ಒಂದು ಗಂಡಸರ ಮುಂದ್ ಬರ್ಬೇಕಂತಂದ್ರ ಹೆಣ್ಮಕ್ಳ ಒಂದು ಇದು ಬೇಕೇ ಆಗುತ್ತೆ. ಅದೇ ತರ ನನ್ಗೂ ಕೂಡ ಇದೆ. ಇವತ್ತು ನಾವು ಯಾವುದೇ ಒಂದು ಕಾರ್ಯ ಮಾಡ್ಬೇಕಂತಂದ್ರ ಅವರ ಸಹಕಾರ ಬಹಳ ಮುಖ್ಯವಾದಂತ ಇದೇ ಗೊತ್ತಾ. ಇವತ್ತು ನಾವು ರಾಜಕೀಯ ಜೀವನದಾಗ ಬಂದಾಗ ನಾವು ಟೈಮಿಗೆ ಮನೆಯನ್ನು ಕೂಡ ಬರಲ್ಲ, ಓದೇವು ಅಂತಂದ್ರೆ 4-5 ದಿವಸ ಹೊರಗಡೆ ಹೋಗ್ಬೇಕಾಗುತ್ತೆ ಯಾವುದೇ ಕಾರ್ಯಗಳಿದ್ದಾಗ. ಅವಾಗೆಲ್ಲ ಜವಾಬ್ದಾರಿ ಇರೋದು ಮನೆಗೆ ಯಾರು ಹೆಣ್ಮಕ್ಳು ಇರ್ತಾರ ಅವ್ರಿಗೆ ಇರುತ್ತೆ. ಅವರಿಗೂ ಕೂಡ ಬಹಳಷ್ಟು ನಾವು ಸುಖದಾಗ ಅನ್ಸ್ತಾ ಇದೆ, ಆದ್ರೂ ಕೂಡ ಅವರಿಗೂ ಒಂದು ಏನೋ ಇರುತ್ತೆ, ಏನಪ್ಪಾ ಅಂತ. ಎಲ್ಲಾ ಹೆಂಡ್ತಿಯರಿಗೆ ಇರೋದೇನು, ಬೆಳಗ್ಗೆ ಸಾಯಂಕಾಲ ಮನೆಗೆ ಇರ್ಬೇಕು ಅವ್ರವ್ರ ಯಜಮಾನ್ರು, ಅವ್ರವ್ರ ಗಂಡರು ಅಂತ ಅವ್ರ ಒಂದು ಬೈಕೇನೆ ಕೂಡ ಇರುತ್ತೆ. ಆದ್ರೂ ಕೂಡ ಅವರು ತ್ಯಾಗ ಅಂತ ಹೇಳ್ಬೋದಲ್ಲ ನಾವೀಗ. ಅವರು ಕೂಡ ಒಂದು ನಮಗೋಸ್ಕರ ತ್ಯಾಗ ಮಾಡಿದಾರಂತೆ ಹೇಳ್ಬೋದು. ಈಗ ನೋಡಿ, ನಾವು ಕ್ಷೇತ್ರನು ನೋಡ್ಬೇಕು, ಬೆಂಗಳೂರಿಗೆ ಬರ್ಬೇಕು. ಹೌದು, ಕ್ಷೇತ್ರಕ್ಕೆ ನೋಡ್ಬೇಕು, ಬೆಂಗಳೂರಿಗೆ ಕೂಡ ಹೋಗ್ಬೇಕು. ಆ ಸಮಯದಲ್ಲಿ ಅವರೇ ಎಲ್ಲ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಇವತ್ತು ನಮ್ ಬ್ರದರ್ಸ್ ಇರ್ಬೋದು, ಅವರು ಕೂಡ ನಾನ್ ಬೆಂಗಳೂರಿಗೆ ಹೋದಂತಂದ್ರೆ ನಮ್ ಬ್ರದರ್ಸ್ ಕೂಡ ಅಟೆಂಡ್ ಆಗ್ತಾರ. ಅವರು ಯಾರೇ ಜನರು ಬರ್ಲಿ, ಯಾವುದೇ ಸಮಸ್ಯೆಗಳು ಬರಲ್ಲ, ಅವರು ಕೂಡ ಅಟೆಂಡ್ ಆಗಿ ಅವರಿಗೆ ಯಾವ್ದು ಕೆಲ್ಸಕ್ ಬಂದಿದಾರ ಜನರು, ಅವೆಲ್ಲ ಕೆಲ್ಸಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾರ. ಈ ಜಾಯಿಂಟ್ ಫ್ಯಾಮಿಲಿ ಇದೊಂದು ಬಹಳ ಒಳ್ಳೆ ಇದೆ ಗೊತ್ತಾ. ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಈಗ ನೋಡಿ, ಈಗ ರಾಜಕೀಯ ಜೀವನದಾಗ ಇದ್ದಿನ ಮ್ಯಾಕೆ ನಾವು 4 ದಿವಸ ಹೋಗಿ ಈಗ ಅಧಿವೇಶನ ನಡೆಯುತ್ತೆ, 10-12 ದಿವಸ ಇರುತ್ತೆ. ಎಲ್ಲೇ ಬೆಳಗಾವಿ ಇರ್ಲಿ, ಬೆಂಗಳೂರಿನಲ್ಲಿ ಇರ್ಲಿ, ಎಲ್ಲೂ ಕೂಡ ಇರ್ಲಿ. ಅವಾಗ 10-12 ದಿವಸಕ್ಕೆ ಹೋದಾಗ ಇಲ್ಲಿ ಜನರಿಗೆ ನಾವು ಯಾರು ಸ್ಪಂದನೆ ಮಾಡ್ಬೇಕು. ಆ ಒಂದು ಸಮಯದಲ್ಲಿ ಇದು ನಮ್ದು ಜಾಯಿಂಟ್ ಫ್ಯಾಮಿಲಿ ಏನ್ ಇರುತ್ತಲ್ಲ, ಅದು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಈಗ ನಮ್ ಬ್ರದರ್ಸ್ ಇರ್ಬೋದು, ಯಾರೇ ಇರ್ಬೋದು, ನಮ್ ಫ್ಯಾಮಿಲಿ ಮೆಂಬರ್ಸ್, ಯಾಕ ಬಹಳ ಬಂದಂತ ಜನರಿಗೆ ನಾವು ಸ್ಪಂದನೆ ಮಾಡಿ ಅವ್ರ ಕೆಲಸಗಳು ಮಾಡ್ಬೇಕಾಗ್ತದೆ. ನಾವು 15 ದಿವಸ ಅಲ್ಲೇ ಹೋಗಿ ಕುಂತೇವು ಅಂತಂದ್ರ ಇಲ್ಲಿ ಜನರಿಗೆ ಏನಾಗುತ್ತೆ, ಸಮಸ್ಯೆ ಆಗುತ್ತೆ. ಆದ ಕಾರಣ ಇದೊಂದು ಜಾಯಿಂಟ್ ಫ್ಯಾಮಿಲಿ ಏನಿದೆ ಒಳ್ಳೆ ರೀತಿಯಿಂದ ನಮ್ಗ ಒಂದು ಬ್ಯಾಕ್ ಬೋನ್ ಅಂತೆ ನಾವು ಇದು ಮಾಡ್ಕೊಂಡು ಹೋಗ್ತೀವಿ. ಅಮೇಸಿಂಗ್. ಓಕೆ ವೀಕ್ಷಕರೇ, ಸೊ ಈಗ ನೀವು ಈ ಕಡೆ ನೋಡ್ತಾ ಇರುವಂತದ್ದು ಒಂದಷ್ಟು ಫೋಟೋಗಳಿದೆ, ಚಿಕ್ಕ ಮಕ್ಕಳ ಫೋಟೋ. ಮತ್ತೊಂದು ಕಡೆ ಇಲ್ಲಿರುವಂತಹ ಫೋಟೋ ಏನಿದೆ, ಇಬ್ರು ಮಕ್ಕಳು ಕಾಣಿಸ್ತಾ ಇದಾರಲ್ಲ ನಿಮಗೆ, ಅದು ಸಿದ್ದು ಪಾಟೀಲ್ ಅವರ ಮಕ್ಕಳ ಫೋಟೋ. ಆಮೇಲೆ ಇಲ್ಲಿ ಟಿವಿ ನ್ಯೂಸ್ ಚಾನೆಲ್ಗಳು ಮಾತ್ರ ಪ್ಲೇ ಆಗ್ತಾ ಇರುತ್ತೆ, ಯಾಕೆಂತಂದ್ರೆ ಪ್ರತಿನಿತ್ಯವೂ ಕೂಡ ಶಾಸಕರು ಅಪ್ಡೇಟ್ ನ ನೋಡ್ಬೇಕಾಗ್ತದೆ. ಸೊ ಹಾಗಾಗಿ ನ್ಯೂಸ್ ಚಾನೆಲ್ಗಳನ್ನ ನಮ್ ಚಾನೆಲ್ ನೋಡ್ತಿರ್ತೀರಾ ಸರ್? ಎಲ್ಲ ಶಾಸಕರ ಮನೆ ಹೋಗಿದ್ದು ಅದು ಕೂಡ ನೋಡಿನ ಇವತ್ತ. ನಮ್ ಬೆಲ್ಲದವ್ರದ್ದು ಇರ್ಬೋದು, ಕೃಷ್ಣ ನಾಯಕಂದ್ ಇರ್ಬೋದು, ಅನೇಕ ಜನರ ಒಂದು ಏನ್ ತಾವು ಇಂಟರ್ವ್ಯೂ ಮಾಡಿದ್ರಿ, ಅದನ್ನ ಕೂಡ ನೋಡಿದೀನಿ. ಆಕ್ಚುಲಿ ನಮ್ ಚಾನೆಲ್ ಅಲ್ಲಿ ಬರೀ ಹೋಮ್ ಟೂರ್ಸ್ ಮತ್ತು ಇಂಟರ್ವ್ಯೂ ಬೇಸ್ಡ್ ಚಾನೆಲ್ ಅಂತ ಮಾಡ್ಕೊಂಡಿದೀವಿ ಸರ್. ಯಾವುದೇ ಸುದ್ದಿ ಅಥವಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂತದ್ದು ಅದರದ್ದು ಯಾವ್ದು ಬರಲ್ಲ ನಮ್ಮಲ್ಲಿ. ಇಲ್ಲ, ಮಾಡ್ಬೇಕು, ಇನ್ನ ಬೆಳಿಬೇಕು. ಒಂದ್ ಒಳ್ಳೆ ತಾವು ಕೂಡ ಒಂದು ಇದ್ರ, ಯಾಕ ಈಗಿಲ್ಲ, ಮೊದ್ಲಿನ ಕೂಡ ತಾವು ಎರಡ್ ಸರ್ತಿ ಮೊದ್ಲೊಂದ್ಸರ್ತಿ ಮನೆಗ್ ಬಂದಿದ್ರಿ. ಒಂದು ಬೆಂಗಳೂರು ನಮ್ದು ಆಫೀಸ್ ನಲ್ಲಿ ಕೂಡ LS ನಲ್ಲಿ ಕೂಡ ಇಂಟರ್ವ್ಯೂ ಮಾಡಿದಿರಿ. ಒಂದ್ ಒಳ್ಳೆ ತಮ್ದು ಇದೆ. ಆದ ಕಾರಣ ಇವತ್ತೇನ್ ತಾವು ಈ ಒಂದು ಚಾನೆಲ್ ನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ, ಈ ಒಳ್ಳೆ ರೀತಿಯಿಂದ ಬೆಳಿಬೇಕು ಇನ್ನ. ಯಾಕ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬರ್ಬೇಕು ಇವತ್ತ. ಇವತ್ತು ಸ್ಯಾಟಲೈಟ್ ಥ್ರೂನು ಕೂಡ ಬರ್ಬೇಕು, ತಮ್ಮ ಚಾನೆಲ್ ಎಲ್ಲಾನು ಕೂಡ ಬರ್ಬೇಕು ಇವತ್ತ. ಖಂಡಿತ ಸರ್, ಆ ನಿಟ್ಟಲ್ಲಿ ಪ್ರಯತ್ನಗಳು ನಡೀತಿದೆ, ಗೊತ್ತಿಲ್ಲ ಅದು ಹೇಗೆ ಸಾಗ್ತದೆ ಅಂತ. ಓಕೆ, ಈಗ ಹೋಮ್ ಮಿನಿಸ್ಟರ್ ನ ಮಾತಾಡಿಸುವಂತಹ ಟೈಮ್. ಸೊ ಮೇಡಮ್ ಬಂದಿದಾರಂತೆ ಕೆಳಗಡೆ, ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ ಅವರನ್ನು ಕೂಡ. ಏಕೆಂತಂದ್ರೆ ತುಂಬಾ ವಿಚಾರಗಳಿದೆ ಮಾತಾಡೋದಕ್ಕೆ, ರಾಜಕಾರಣಿಗಳ. ಓಕೆ ಸರ್, ಇದು ಎಂತ ಮೀಟಿಂಗ್ ಹೋಮ್ ಥಿಯೇಟರ್? ಓಕೆ, ರಮೇಶ್ ಗೌಡ್ರ ಮನೆಯಲ್ಲಿ ಹೋಮ್ ಥಿಯೇಟರ್ ಇತ್ತು. ನಾನು MLC ರಮೇಶ್ ಗೌಡ್ರ ಮನೆಗೆ ಹೋಗಿದ್ದಾಗ ನಿಮಗೆ ಹೋಮ್ ಥಿಯೇಟರ್ ತೋರಿಸಿದ್ದೆ. ಸೊ ಈಗ ನಮ್ಮ ಸಿದ್ದು ಪಾಟೀಲ್ ಅವರ ಮನೆಯಲ್ಲೂ ಕೂಡ ಹೋಮ್ ಥಿಯೇಟರ್ ಇದೆ, ತುಂಬಾ ಪ್ರಶಾಂತವಾಗಿರುವಂತ ಜಾಗ. ಓಕೆ, ಸುಮಾರು ಒಂದು 6 ಜನ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಇರುವಂತಹ ಹೋಮ್ ಥಿಯೇಟರ್ ಇದು.
ಲೈಕ್ ಹೊರಗಡೆ ಫ್ಯಾಮಿಲಿನ ಕರ್ಕೊಂಡು ಹೋಗೋದಕ್ಕೆ ಆಗಲಿ ಅಥವಾ ತುಂಬಾ ಟೈಮ್ ತಗೊಳುತ್ತೆ, ಟ್ರಾವೆಲ್ ಟೈಮ್ ಆಗಿರ್ಬಹುದು ಅಥವಾ ಅಲ್ಲಿ ಹೋಗಿ ಕಾಯುವಂಥದ್ದು ಮತ್ತೊಂದು ಮಗದೊಂದು ಅಂತ ಹೇಳಿ ಟೈಮ್ ಅಲ್ಲಿ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ರಾಜಕಾರಣಿಗಳು ಬಹುತೇಕ ಹೀಗ್ ಮನೆಯಲ್ಲಿ ಹೋಮ್ ಥಿಯೇಟರ್ ಅನ್ನೇ ಮಾಡ್ಕೊಂಡಿರ್ತಾರೆ. ಸೊ ಮನೆಯಲ್ಲೇ ಸಿನಿಮಾಗಳನ್ನ ನೋಡುವಂಥದ್ದು, ಫ್ಯಾಮಿಲಿ ಜೊತೆ ಎಂಟರ್ಟೈನ್ ಆಗುವಂಥದ್ದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಸರ್, ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ಮೂವಿ ನೋಡೋದಕ್ಕಾಗೋದಿಲ್ಲ, ಅಲ್ಲಿ ಸಮಯ ವ್ಯರ್ಥ ಆಗ್ತದೆ ಅನ್ನೋ ಕಾರಣಕ್ಕೆ ಹೋಮ್ ಥಿಯೇಟರ್ ಅನ್ನ ಮಾಡ್ಕೊಂಡಿರೋದಾ ಅಥವಾ ಹೇಗೆ ಅಂತ? ಈಗ ಕ್ರಿಕೆಟ್ ಕೂಡ ಇರುತ್ತೆ ಮಕ್ಕಳಿಗೆ, ಹ್ಮ್. ಕೂಡ ಒಳ್ಳೆ ರೀತಿಲಿ ನೋಡ್ಬೇಕು. Okay. ಯಾವ್ದು ಹೊಸ ಸಿನಿಮಾ ಬಂತು, ಹ್ಮ್. ಮಕ್ಕಳಿಗೆ ಇಲ್ಲಿ ಉಮ್ನಬದ್ದಾಗ ಬಂದಾಗ ಒಳ್ಳೆ ಥಿಯೇಟರ್ ಕೂಡ ಇಲ್ಲ. ಓ. ಆದ ಕಾರಣ ಇಲ್ಲೇ ಮನೆಯಲ್ಲಿ ಹ್ಮ್. ಆನ್ಲೈನ್ ಎಲ್ಲ ಮಕ್ಕಳಿಗೆ ಗೊತ್ತಾನಲ್ಲ, ಎಲ್ಲ ಆನ್ಲೈನ್ ಆಗ್ತಾ ಇದೆ. Correct. ನಮಗೇನಾದ್ರ ಬಗ್ಗೆ ಅಷ್ಟು ಮಾಹಿತಿ ಕೂಡ ಇಲ್ಲ. ಸಣ್ಣ ಹಾ. ಮಕ್ಕಳಿಗೆ ಎಲ್ಲ ಇವತ್ತು ಹೊಸ ಯಾವುದೇ ಒಂದು ಆಕ್ಟಿವಿಟೀಸ್ ಇರ್ಬೋದು, ಓಕೆ. ಗೇಮಿಂಗ್ ಇರ್ಬೋದು, ಓ. ಎಲ್ಲಾನು ಕೂಡ ಅವ್ರಿಗೆ ಉಪಯೋಗ ಆಗ್ತದ ಇಲ್ಲೇ ಅಂತ. ಓಕೆ. ನಾವು ಕೂಡ ಯಾವಾಗೋ ಹಾ. ಸ್ವಲ್ಪ ಇದು ಆದಾಗ ಫ್ರೀ ಲೀಸರ್ ಇದ್ದಾಗ ಹ್ಮ್. ಒಂದ್ ಯಾವ್ದೋ ಫಿಲಿಮ್ ಒಂದ್ ತಾಸು 1.5 ತಾಸು ಕುಂತು ನೋಡುವಂತ ಇದು ಆಗ್ತದಂತ ಒಂದು ಹೋಮ್ ಥಿಯೇಟರ್ ಓಕೆ ಸರ್, ಸ್ಯಾಟಲೈಟ್ ಥ್ರೂ ಬರುವಂತಹ ಮೂವಿಗಳು ಅಂದ್ರೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿರುವಂತಹ ಮೂವಿಗಳು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತಾ ಅಥವಾ ಹೊಸ ಮೂವಿಗಳನ್ನ ಹೊರತುಪಡಿಸಿ ವೆಬ್ ಸೀರೀಸ್ ಮಾತ್ರ ನೋಡೋದಕ್ಕೆ ಸಾಧ್ಯನಾ ಇಲ್ಲಿ ಅಂತ? ವೆಬ್ ಸಿರೀಸೇ ಬರ್ಬೋದು. ಹಾ. ಸ್ಯಾಟಲೈಟ್ ಪ್ರಕಾರಲಿಂದ ಏನ್ ಬರೋದಿರಲ್ಲ. ಓಕೆ. ವೆಬ್ ಸಿರೀಸು ಮತ್ತೆ ಆನ್ಲೈನ್ ಏನ್ ಬರುತ್ತೆ ನೋಡಿ, ಹ್ಮ್. ಅವೆಲ್ಲ ಕೂಡ ಬರುತ್ತೆ ಇವಾಗ. ಓಕೆ, ಬಟ್ ಫ್ಯಾಮಿಲಿ ಜೊತೆ ಸಿನಿಮಾವನ್ನ ಫೀಲ್ ಮಾಡೋದಕ್ಕೆ ಒಳ್ಳೆ ಸ್ಪೇಸ್ ಇದು. ಹೌದೌದು. ಫ್ಯಾಮಿಲಿ ಸರಿಗೂ ಕೂಡ ನಾವು ಟೈಮ್ ಕೊಡ್ಬೇಕಾಗುತ್ತಲ್ಲ. ಕರೆಕ್ಟ್. ಈ ಮಕ್ಳು ಇರ್ಬೋದು, ಹೆಂಡತಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಎಲ್ಲರೂ ಕುಂತು ಸುಮ್ನೆ ಕುಂತು ಒಂದು ತಾಸು ಕುಂತ ಅದೊಂದು ಬೇರೆನೆ ಇದು ಇರುತ್ತೆ. ಅದೊಂದು ಯೂನಿಟಿ ಮಾಡಿ ತೋರಿಸ್ತಾರ. ನಾವು ಬೇಕಿಲ್ಲೊತ್ತಿಗೆ ಬೆಳಗ್ಗೆ ಎದ್ದಂತಂದ್ರೆ ಯಾರ್ದವ್ರು ಅವ್ರವ್ರ ಕೆಲಸ ಇರುತ್ತೆ. ಹೌದು. ನಾವು ಕೂಡ ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ಬೇಕಲ್ಲ. ಓಕೆ ಸರ್, ಯಾರು ತುಂಬಾ ಇಷ್ಟ ಆಗ್ತಾರೆ ಹೀರೋಗಳಲ್ಲಿ ನಿಮಗೆ? ನಾವೇ ಒಂದು ಹೀರೋ ಅಂತ ತಿಳ್ಕೊಬೇಕು. ಅದು ಕರೆಕ್ಟ್ ಸರ್. ಹಾ. ಯಾವ ಕನ್ನಡದಲ್ಲಿ ಯಾರನ್ನು ತುಂಬಾ ಇಷ್ಟಪಟ್ಟು ನೋಡ್ತೀರಿ, ಯಾವ ಸಿನಿಮಾಗಳನ್ನ ಅಂತ? ಇದ್ದಾರ, ದರ್ಶನ್ ಇದ್ದಾರ, ಒಳ್ಳೆ ಹೀರೋ ಇದ್ದಾರ. ಡಿ ಬಾಸ್. ಅವ್ರಿಗೆ ಡಿ ಬಾಸ್. ಹಾ. ನಮ್ದು ಹೈಟ್ ಇದೆ, ಹಾ. ಹುಡುಗರು ಒಂದೊಂದ್ ಸರ್ತಿ ಡಿ ಬಾಸ್ ಅಂತಾರ. ಓ. ಒಳ್ಳೆ ಚಿತ್ರ ಕೊಡ್ತಾರ, ಹಾ. ಒಳ್ಳೆ ಮೂವಿ ಮಾಡ್ತಿದಾರ. ಹ್ಮ್. ಅವ್ರು ಕೂಡ ನೋಡ್ತೀನಿ ಯಾವಾಗ ಅವ್ರದ್ದು. ಓಕೆ. ಮತ್ತು ಹಿಂದಿನಲ್ಲಿ ಕೂಡ ಬಹಳಷ್ಟು ಇದಾರೆ, ಸಲ್ಮಾನ್ ಖಾನ್. ಸಲ್ಮಾನ್ ಖಾನ್, ಶಾರುಖ್ ಖಾನ್ ಇದ್ದಾರ. ಮತ್ತೆ ಓ. ಅಲ್ಲಿ ಒಳ್ಳೆ- ಸರ್ ಮಗ ನಿಂತ್ಕೊಂಡು ಪುನೀತ್ ರಾಜ್ಕುಮಾರ್ ಹೇಳು ಅಂತಾನೆ. ಬೈಲಿ ಬಾ. ಪುನೀತ್ ರಾಜ್ಕುಮಾರ್ ಯಾಕೆ ಇಷ್ಟ? ಫಿಲ್ಮ್ಸ್ ಲೈಕ್ ಹ್ಮ್. ನೀವು ಅದು ಇಮೋಷನಲ್ ಇರ್ತದೆ ಮತ್ತೆ ಫೈಟಿಂಗ್ ಇರ್ತದೆ. ನಂಗೆ ಫೈಟಿಂಗ್ ಪಸಂದ್ ಅದಕ್ಕೆ. ಹೌದಾ? ಓಕೆ. ಯಾವ ಸಿನಿಮಾ ಇಷ್ಟ ಆಗುತ್ತೆ ಪುನೀತ್ ಸರ್ದು? ಹೊಸ ಬಂದಿತ್ತು ಲಾಸ್ಟ್ ಇಯರ್. ಹಾ, ಜೇಮ್ಸ್. ಜೇಮ್ಸ್. ಹಾ. ಅದು ಅದನ್ನೇ ಇಷ್ಟ ಯಾವತ್ತಾದ್ರೂ ಮೀಟ್ ಆಗಬೇಕು ಅಂತ ಇತ್ತಾ ಪುನೀತ್ ರಾಜ್ಕುಮಾರ್ ಅವರನ್ನ? ಇತ್ತು. ಹಾ, ಮೀಟ್ ಆಗಕ್ಕಾಯ್ತಾ? ಇಲ್ಲ, ಕರೆ ಮನಿ ನೋಡ್ಬೋದಿತ್ತು. ಮನಿ ನೋಡಿ ಬಂದ್ರಿ ವಾಪಸ್? ಹಾ. ಓ, ಮೀಟ್ ಮಾಡಿಸೋದಲ್ವಾ ಸರ್? ಮೀಟ್ ಮಾಡಿಸಬಹುದಿತ್ತಲ್ಲ ಅವ್ರು ಬದುಕಿದ್ದನ್ನು. ಚಿಕ್ಕವನಿದ್ದು, ಸ್ವಲ್ಪ ಚಿಕ್ಕವನಿದ್ದು ಅವಾಗ ಹಾ. ಇದು ಆಗಿಲ್ಲ. Okay. ಈಗ ಒಂದು ಆಸೆ ಏನಿದೆ ಅಂದ್ರೆ ವಿರಾಟ್ ಕೊಹ್ಲಿಗೆ ಮೀಟ್ ಆಗ್ಬೇಕಂತೆ. ಡೆಫಿನೆಟ್ಲಿ ನಮಗೇನಾದ್ರೂ ಒಂದು ವೇಳೆ ವಿರಾಟ್ ಕೊಹ್ಲಿ ಇಂಟರ್ವ್ಯೂ ಟ್ರೈ ಮಾಡ್ತಿದ್ದೀನಿ, ನನ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಮೇ ಬಿ ಮುಂಬೈಗೆ ಹೋದಾಗ ಸಿಕ್ಕರೆ ಖಂಡಿತ ಕರ್ಕೊಂಡು ಹೋಗ್ತೀನಿ ನನ್ನ. ಮೀಟ್ ಮಾಡ್ತೀಯಾ ವಿರಾಟ್ ಕೊಹ್ಲಿನ? ಆಟೋಗ್ರಾಫ್ ಬೇಕು ಖಾಲಿ. ಓಕೆ. ಏನ್ ಹೇಳ್ತೀವಿ ವಿರಾಟ್ ಕೊಹ್ಲಿಗೆ? ಗೊತ್ತಿಲ್ಲ. ಜಸ್ಟ್ ಅವ್ರ ಜೊತೆ ಸೆಲ್ಫಿ ತಗೋಬೇಕಷ್ಟೇ. ಆಟೋಗ್ರಾಫ್. ಓ, ನಾವೆಲ್ಲ ಫೋಟೋಗ್ರಾಫ್ ಜಮಾನ ಅಪ್ಡೇಟ್ ಆಗಿದೆ ಅಂತಂದ್ರೆ ಮಕ್ಳು ಇನ್ನೂ ಆಟೋಗ್ರಾಫ್ ಜಮಾನ ಇಷ್ಟಪಡ್ತಾರೆ. ದಟ್ ಇಸ್ ದ ಬ್ಯೂಟಿ. ಗುಡ್. ಓಕೆ, ಈಗ ಥಿಯೇಟರ್ ಆಯ್ತು, ಕೆಳಗಡೆ ಹೋಗೋಣ. ಮೇಡಮ್ ಬಂದಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಕಾರ್ಯಕ್ರಮ ಮುಗಿಸಿ ನಾನು ವಿಜಯಪುರ ಡಿಸ್ಟಿಕ್ ಹೋಗ್ಬೇಕು, ಬನ್ನಿ ಹೋಗುವ. ಓಕೆ, ಈಗ 3rd ಫ್ಲೋರ್ಗೆ ನಿಮ್ಮನ್ನು ಕರ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿ ಫಿಟ್ ಅಂಡ್ ಫೈನ್ ಆಗಿರೋದಕ್ಕೆ ಇರುವಂತಹ ಜಾಗ ಮತ್ತು ಸ್ನೂಕರ್. ಓಕೆ. ಮಕ್ಕಳ ಜೊತೆ ಸಿದ್ದು ಪಾಟೀಲ್ರು ಆಟ ಆಡ್ತಿದ್ದಾರೆ. ಆಕ್ಚುಲಿ ಟೈಮ್ ಸಿಗಲ್ಲ ಅವರಿಗೆ. ಸರ್, ನಾನ್ ನಿಮ್ಮ ಸ್ಟೈಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಈ ಕೈಗೆ ಹಾಕಿದಿರಿ ಗೊತ್ತಾ ಸರ್ ಚೈನ್? ಇದು ಸಲ್ಮಾನ್ ಖಾನ್ ಏನಾದ್ರು ನೋಡ್ಕೊಂಡು ಫಾಲೋ ಮಾಡಿದ್ದ ಅಥವಾ ಹೇಗೆ? ಎಷ್ಟು ವರ್ಷದಿಂದ? ನಮ್ ಕಸಿನ್ ಸಿಸ್ಟರ್, ನಾವು ಬೆಂಗಳೂರಿನಲ್ಲಿ ಶ್ರೀಕೃಷ್ಣ ಜ್ಯುವೆಲರ್ಸ್ ಅಂತ ಇದೆ, ಓಕೆ. ಅಲ್ಲಿ ಅವ್ರು ಜ್ಯುವೆಲರಿ ತೊಗೊಳಕ್ ಹೋಗಿದ್ದಾಗ ನೋಡಿದಾಗ ಅವ್ರು ಸೆಲೆಕ್ಟ್ ಮಾಡಿದ್ದು. ಓಕೆ. ಅವರೇ ಇಲ್ಲ ಚೆನ್ನಾಗ್ ಕಾಣ್ತದೆ ತಗೊಳ್ಳಿ ಅಂತ. ಇದು ನಮ್ದು ಒಂದು ಗುರುಗಳಿದ್ದಾರೆ ಇಲ್ಲೇ, ಕೆಳಗಿ ಮುತ್ತಿಯವ್ರಂತ. ಅವರು ಮೊನ್ನೆ ನಮ್ಮಲ್ಲಿ ಒಂದು ಪೂಜಾ ಇದ್ದಾಗ ಅವ್ರು ಬಂದು ಇದು ಹಾಕಿದ್ರು, ಇದು ಹಾಕೊಳ್ಳಿ ಬೆಳ್ಳಿದಿದೆ, ಒಳ್ಳೇದಾಗುತ್ತೆ ಅಂತ. ಓಕೆ. ಒಳ್ಳೇದಾಗ್ತದೆ.
ಅಮೇಸಿಂಗ್. ಓಕೆ, ಗೇಮ್ಸ್ ಎಲ್ಲ ಆಡ್ಲಿಕ್ಕೆ ಮನೆಯಲ್ಲೇ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ, ಬಟ್ ಸಿಗ್ತದ ಟೈಮ್ ಈ ಗೇಮ್ಗೆಲ್ಲ? ಆಡ್ಬೋದು, ಅದಕ್ಕೇನು ಯಾವಾಗ ಟೈಮ್ ಸಿಕ್ಕಿದ್ನಲ್ಲಿ ಸ್ನೂಕರ್ ಮಕ್ಕಳು ಸರಿ ಇದು ಮಾಡ್ಕೊಂಡು ಆಡ್ಕೊಂಡು ಹೋಗ್ಬೋದು. ಮಗ ಎಕ್ಸ್ಪರ್ಟ್ ಇದ್ದಾನೆ ಅನ್ಸುತ್ತೆ. ಯಾಕೆ ಟೈಮ್ ಸಿಕ್ಕಿದಾಗ ನಾವು ಸ್ಪೋರ್ಟ್ಸ್ ನ ಇರ್ಬೇಕು. ನಾನ್ ಮೊದ್ಲಿಂದ ಕೂಡ ಸ್ಕೂಲ್ ಸಮಯದಲ್ಲಿ ಕೂಡ ಸ್ಪೋರ್ಟ್ಸ್ ನಲ್ಲಿ ಬಹಳ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಗೊತ್ತಾ. ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಬೇರೆ ಸ್ಪೋರ್ಟ್ಸ್ ನಲ್ಲಿ ಹೈ ಜಂಪ್, ಶಾರ್ಟ್ ಪುಟ್ ಎಲ್ಲಾನು ಕೂಡ ಸ್ಪೋರ್ಟಿವ್ ಟೈಪ್ ಆ ಸಮಯದಲ್ಲಿ. ಈಗೂ ಕೂಡ ಇರುತ್ತೆ, ಈಗೂ ಕೂಡ ಸ್ಪೋರ್ಟ್ಸ್ ಆಡ್ಬೇಕು ಅಂತ ಇರುತ್ತೆ. ಈ ಸ್ಕೂಲ್ಗಳಲ್ಲೆಲ್ಲ ಮಕ್ಕಳು ಆಟ ಆಡೋ ಟೈಮಲ್ಲಿ ನಮಗೆಲ್ಲೋ ಒಂದ್ ಕಡೆ ಫೀಲ್ ಆಗುತ್ತೆ, ನಾವು ಸ್ಕೂಲಲ್ಲಿ ಆಟ ಆಡ್ತಿದ್ವಿ, ಆ ಕ್ಷಣ ಮಿಸ್ ಮಾಡ್ಕೋತೀವಿ ಅಂತ. ಅಲ್ಲಿ ಮಕ್ಕಳ ಜೊತೆ ಆಟ ಆಡೋಕ್ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗಿಸ್ಕೊಂಡಿದ್ಯಾ? ನಾವೀಗ ಯಾವಾಗ ಒಂದು ಸ್ಕೂಲ್ ನಲ್ಲಿ ತಾಲೂಕಾ ಮಟ್ಟದ ಆಟಗಳಿರ್ಬೋದು, ಜಿಲ್ಲಾ ಮಟ್ಟದ ಇರ್ಬೋದು, ಅಲ್ಲಿ ಹೋದಾಗ ಮಕ್ಕಳು ಸರಿ ನಾವು ವಾಲಿಬಾಲ್ ಆಗ್ಲಿ, ಕ್ರಿಕೆಟ್ ಆಗ್ಲಿ ಎಲ್ಲೂ ಕೂಡ ಆಡ್ತೀನಿ ನಾನು, ಅದಕ್ಕೇನಿಲ್ಲ. ಇವತ್ತ ಯಾವುದು ಸ್ಪೋರ್ಟ್ಸ್ ಇರ್ಲಿ, ಸ್ಪೆಷಲಿ ವಾಲಿಬಾಲ್, ಕ್ರಿಕೆಟ್ ಮತ್ ಬೇರೆದು ಜಾಲಿಂಗ್ ಥ್ರೋ ಇರ್ಬೋದು, ಅದನ್ನು ಕೂಡ ಈಗ ಎಲ್ಲೇ ಹೋಗ್ಲಿ ನಾನು ಆಟ ಆಡ್ತೀನಿ. ಈಗ ಎಲ್ಲೋ ಹಳ್ಳಿಗಳಲ್ಲಿ ಟೂರ್ನಿಮೆಂಟ್ ಇಡ್ತಾರೆ ಮಕ್ಕಳು, ಆ ಒಂದ್ ಸಮಯದಲ್ಲಿ ನಾವು ಪಾರ್ಟಿಸಿಪೇಟ್ ಆದಾಗ ಅಲ್ಲೂ ಕೂಡ ಕ್ರಿಕೆಟ್ ಆಡ್ತಾ ಹೋಗ್ತೇವೆ. ಸ್ಪೋರ್ಟ್ಸ್ ನಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳೋದು ಹೆಲ್ತ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅದು ಅಂತ? ಈಗ ನೋಡಿ, ಅದೇ ಹೇಳದಲ್ಲ, ನಾವು ನಮ್ಮ ಹೆಲ್ತ್ ಚೆನ್ನಾಗಿ ಇಟ್ಕೊಂಡಿದಾಗ ಮಾತ್ರ ನಾವು ಏನು ಕೂಡ ಮಾಡ್ಬೋದು. ನಮ್ದು ಹೆಲ್ತ್ ಚೆನ್ನಾಗಿದ್ದಿಲ್ಲ ಅಂದ್ರೆ ಯಾವ್ದು ಕೂಡ ಮಾಡ್ಲಕ್ ಆಗಲ್ಲ. ಹೆಲ್ತ್ ಚೆನ್ನಾಗಿಡ್ಬೇಕು ಅಂತಂದ್ರ ನಮ್ಮ ವರ್ಕಪ್ ಬೇಕು ಬಾಡಿಗೆ. ಇವತ್ತ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಯಾವುದೋ ಒಂದು ಇದು ಇರ್ಬೋದು, ಅದನ್ನೆಲ್ಲ ನಾವು ಪಾರ್ಟಿಸಿಪೇಟ್ ಆಗಬೇಕಾಗುತ್ತೆ. ನಾವು ನಮ್ಮ ಹೆಲ್ತಿಗೋಸ್ಕರ ದಿನನಿತ್ಯ 1 ಅವರ್ ಕೂಡ ನಾವು ಕೊಡ್ಬೇಕಾಗುತ್ತೆ. ಅಮೇಜಿಂಗ್. ಸೊ ಜಿಮ್ ಕೂಡ ಇಲ್ಲೇ ಇದೆ ವೀಕ್ಷಕರೇ, ನಿಮಗೆ ತೋರಿಸ್ಬಿಡ್ತೀವಿ. ಸೊ ಇದು ಸ್ನೂಕರ್ ಪಾರ್ಟ್, ಮತ್ತೊಂದು ಕಡೆ ಜಿಮ್ ಇದೆ. ವರ್ಕೌಟ್ ಮಾಡ್ತಾರೆ ಸಿದ್ದು ಪಾಟೀಲ್ ಅವರು. ಯಥೇಚ್ಛವಾಗಿ ಫಿಟ್ ಅಂಡ್ ಫೈನ್ ಕಾಣಬೇಕು ಅಂತಂದ್ರೆ ದೇಹವನ್ನ ದಂಡಿಸಬೇಕು ಅಂತ ಹೇಳ್ತಾರೆ. ಸೊ ಇದು ದೇಹವನ್ನ ದಂಡಿಸುವ ಜಾಗ. ಸರ್, ವರ್ಕೌಟಿಗೆ ಅಂತ ಎಷ್ಟೊತ್ತು ಸಮಯ ಕೊಡ್ತೀರಿ? ಎಷ್ಟೊತ್ತು ವರ್ಕೌಟ್ ಮಾಡ್ತೀರಿ ಡೈಲಿ? ನಾನು ಈಗ ಡೈಲಿ ಮಾಡ್ತಾ ಇಲ್ಲ. ಮೊದ್ಲ ಡೈಲಿ 1 ಅವರ್ 1.5 ಅವರ್ ಥ್ರೆಡ್ ಮಿಲ್ ಮಾಡೋದು, ಸ್ವಲ್ಪ ಎಕ್ಸರ್ಸೈಸ್ ಅದು ಮಾಡ್ತಾ ಇದೆ. ಈಗ ಎಲ್ಲಿ ಸಮಯ ಸಿಕ್ತು ಅಲ್ಲಿ ವಾಕಿಂಗ್ ಅಷ್ಟೇ ಮಾಡ್ತಾ ಇದ್ದೀನಿ. ಜಿಮ್ ಏನು ಮಾಡ್ತಾ ಇಲ್ಲ. ಜಿಮ್ ಏನು ಇದು ಆಗ್ತಾ ಇಲ್ಲ. ಯಾಕೆ ಜಿಮ್ ಮಾಡಿದ್ರೆ ಸ್ವಲ್ಪ ರೆಸ್ಟ್ ಕೂಡ ಬೇಕು, ಅದಕ್ಕಾಗಿ ಜಿಮ್ ಏನು ಇದು ಮಾಡ್ತಾ ಇಲ್ಲ. ವಾಕಿಂಗ್ ಅಷ್ಟೇ ಮಾಡ್ತಾ ಇದ್ದೀನಿ ಈಗ. ಓಕೆ, ಡನ್. ಸೊ ಇದು ಜಿಮ್ ಪಾರ್ಟ್. ಇನ್ನು ಕೊನೆ ಹಂತದಲ್ಲಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವು ಇದೀವಿ. ಸೊ ಈಗ ಫ್ಯಾಮಿಲಿಯಲ್ಲಿ ಒಂದಷ್ಟು ಸದಸ್ಯರು ಮಿಸ್ ಆಗಿದ್ದಾರೆ ಮಾತನಾಡಿಸೋದಕ್ಕೆ. ಸೊ ಅವ್ರನ್ನ ಮಾತನಾಡಿಸಿ ಕಾರ್ಯಕ್ರಮವನ್ನ ಮುಗಿಸ್ಬಿಡೋಣ. ಸೊ ಬನ್ನಿ, ಲೆಟ್ಸ್ ಫಾಲೋ ಮೀ. ಓಕೆ, ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾನಿದ್ದೀನಿ. ಸೊ ಇಡೀ ಫ್ಯಾಮಿಲಿ ನಮ್ಮ ಜೊತೆ ಕೂತ್ಕೊಂಡಿದೆ. ಒಂಥರ ಕೂಡು ಕುಟುಂಬಗಳನ್ನ ನೋಡೋದು ಕಣ್ಣಿಗೆ ಹಬ್ಬ ಅಂತ ಹೇಳ್ತಾರಲ್ಲ. ಸೊ ಆಕ್ಚುಲಿ ಹಬ್ಬ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದೆ. ನಿಮ್ಮಿಬ್ಬರದ್ದು ಲವ್ ಮ್ಯಾರೇಜಾ ಹೇಗೆ ಅಂತ? ಅರೇಂಜ್ ಮಾಡ್ತೀವಿ. ಓಕೆ, ಫಸ್ಟ್ ಟೈಮ್ ನೋಡಿದ್ದಾಗ ಏನಾದ್ರು ಸಿನಿಮ್ಯಾಟಿಕ್ ಫೀಲ್ ಇತ್ತ ಸರ್ ನೋಡಿದಾಗ? ಇಲ್ಲ. ಆಕ್ಚುಲಿ ಮೇಡಮ್ ಮೂಲತಃ ಮಹಾರಾಷ್ಟ್ರದವರು. ಹೇಗೆ ಮಹಾರಾಷ್ಟ್ರದಿಂದ ಇಲ್ಲಿಗೆ ಸಂಬಂಧ ಬಂದದ್ದು ಹೇಗೆ ಅಂತ? ಮಹಾರಾಷ್ಟ್ರ ಅಂತಂದ್ರೆ ಇಲ್ಲಿ ನಮ್ಮ ಪಕ್ಕಕ್ಕೆ, ಇಲ್ಲಿಂದ ಒಂದು 25-30 ಕಿಲೋಮೀಟರ್. ಮಹಾರಾಷ್ಟ್ರ ಸಂಬಂಧ ಮಹಾರಾಷ್ಟ್ರ ಕಡೆಯಿಂದ ಕೂಡ ನಮ್ಮದಿಲ್ಲ ಆಗುತ್ತೆ. ಓಕೆ, ಫಸ್ಟ್ ಟೈಮ್ ನೋಡಿದ್ದಾಗ ಲೈಕ್ ಹೇಗೆ ಓಕೆ ಮಾಡಿದ್ರಿ ಅಂತ ನೀವಿಬ್ರು ಮದ್ವೆ ಆಗೋದಕ್ಕೆ? ನಮ್ಮಲ್ಲಿ ಹಿಂದೂ ಒಂದು ಸಂಸ್ಕಾರ ಪ್ರಕಾರ ನಾವು ಮೊದ್ಲ ಹುಡುಗಿ ನೋಡ್ಲಕ್ ಹೋಗೋದು. ನಾವು ನೋಡ್ ಬಂದಿದ್ದಕ್ಕೆ ಅವ್ರು ಬಂದು ಮತ್ ನಮ್ಮಲ್ಲಿ ನೋಡ್ತಾರೆ. ಓಕೆ, ಅವಾಗ ಒಪ್ಪಿಗೆ ಎಲ್ಲ ಹಿರಿಯರ ಒಂದು ಒಪ್ಪಿಗೆ ಮೇಲೆ ನಾವು ನಿಶ್ಚಿತಾರ್ಥ ಮಾಡ್ತೀವಿ. ಓಕೆ, ಯೂಶಲಿ MNA ವೈಫ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ರಿಚ್ ಇರ್ತಾರೆ, ಕೇಳಿದ ದುಡ್ಡನ್ನ ಕೊಟ್ಟು ಹೋಗ್ಬಿಡ್ತಾರೆ ಅಂತ ಇರುತ್ತೆ. ನೀವೆಲ್ಲಾದ್ರೂ ಶಾಪಿಂಗ್ ಮಾಡಕ್ ಹೋದಾಗ ಬಾರ್ಗೇನಿಂಗ್ ಏನಾದ್ರು ಮಾಡ್ತೀರಾ ಅಂತ? ಮಾಡ್ತೀನಿ. ಸರ್ ಜೊತೆಯಲ್ಲಿದ್ದಾಗ್ಲೂ ಬಾರ್ಗೇನಿಂಗ್ ಮಾಡ್ತೀನಿ. ಓಕೆ, ಏನು ಹೇಳಲ್ವಾ ಬಾರ್ಗೇನಿಂಗ್ ವಿಚಾರದಲ್ಲಿ? ಸರ್ ಏನು ಹೇಳಲ್ವಾ? ನನ್ ಜೊತೆ ಇಲ್ಲ ಇಲ್ಲ ಇಲ್ಲ, ಅವರೇ ಜಾತ ಮಾಡಿಸ್ತಾರೆ. ಓಕೆ ಮೇಡಮ್, ಮೂವಿ ಕರ್ಕೊಂಡು ಹೋಗಿ ಟ್ರಿಪ್ ಹೋಗೋಣ, ಅಲ್ಲೆಲ್ಲಾದ್ರೂ ಹೋಗೋಣ, ಇಲ್ಲಿ ಹೋಗೋಣ ಅನ್ನುವಂಥ ಪ್ಲಾನ್ಗಳು ಮಾಡೋದು ಸಹಜ. ಬಟ್ ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗೋದು ತುಂಬಾ ಟೈಮ್ ತಗೋಬಿಡುತ್ತೆ. ಆಗ ಹರ್ಟ್ ಆಗಿದ್ದಿದ್ಯಾ? ಸ್ವಲ್ಪ ಟೈಮ್ ಆಗತ್ತೆ. ಅಂದ್ರೆ ಏನೇ ಪ್ಲಾನ್ ಮಾಡಿದ್ರು ಕೈಗೂಡಲ್ಲ, ಅದು ಬರತ್ತೆ. ಯಾವಾಗ ಮಿಸ್ ಆಗತ್ತೆ ಅಷ್ಟೇ. ಕರ್ಕೊಂಡು ಹೋಗ್ತಾರೆ ವೀಕೆಂಡ್ ಸಿನಿಮಾ, ಆಮೇಲೆ ಸಿನಿಮಾ ಏನಿಲ್ಲ, ಹೋಟೆಲ್ಸು
ಓಕೆ ಇದಕ್ಕೆ ಸಿನಿಮಾ ಯಾವಾಗಾರ ಫ್ಯಾಮಿಲಿ ಟೈಮ್ ಪರ್ಫೆಕ್ಟ್ ಆಗಿ ಕೊಡ್ತಾರ? ಹಾ ಕೊಡ್ತಾರೆ. ಓಕೆ. ನಾನು ಆಕ್ಚುಲಿ ಕೇಳ್ತಾ ಇದ್ದೆ ಸರ್, ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಅವೆಲ್ಲ ಯಾರು ನೋಡ್ಕೋತಾರೆ, ಮನೆಯಲ್ಲಿ ಹೀಗೆ ಇರ್ಬೇಕೆಲ್ಲವೂ ಡಿಸೈನಿಂಗ್ ಆಗಿ, ಅದು ಒಂದೊಂದು ಮನೆಯಲ್ಲಿ ಹೆಣ್ಮಕ್ಳೇ ನೋಡ್ಕೋತಾರೆ ಎಲ್ಲಾ ಕಡೆ. ಸೊ ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದ್ರೆ ಸಿದ್ದು ಪಾಟೀಲ್ ಸರ್ನೇ ಕಂಪ್ಲೀಟ್ ಹೀಗೆ ಇರ್ಬೇಕು ಅಂತೆಲ್ಲ ಡಿಸೈನ್ ಮಾಡಿದ್ದಾರೆ. ಏನ್ ಅನ್ಸುತ್ತೆ ಇದೆಲ್ಲ ಡಿಸೈನಿಂಗ್ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಇರೋದು ತೀರಾ ಕಡಿಮೆ. ಮಿಸ್ಟರ್ ಪರ್ಫೆಕ್ಟ್ ನ ಮದ್ವೆ ಆಗಿದೀನಿ ಅನ್ನೋ ಖುಷಿ ಇದೆಯಾ ಅಂತ? ಖುಷಿ ಇದೆ. ಓಕೆ ಮೇಡಮ್, ನೀವು ಅಲ್ಲ ನಮ್ ತಮ್ಮನ ವಯಸ್ಸು. ಹಾ. ಓಕೆ. ಸೊ ಮನೆಯಲ್ಲಿ ರಾಜಕಾರಣಿಗಳೇ ಜಾಸ್ತಿ, ಸಾಹೇಬ್ರು MLA, ಅವ್ರ ತಮ್ಮ ಕಾರ್ಪೊರೇಟರ್, ಮತ್ತೊಂದು ಬಿಸ್ನೆಸ್ ಮ್ಯಾನ್. ಸೊ ಇವರು ಬಿಸ್ನೆಸ್ ಮ್ಯಾನ್ ಕಾರ್ಪೊರೇಟ್ ವೈಫ್. ಓಕೆ, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇಬ್ರು ಕೂಡ, ಒಂದು ಪರ್ಸನಲ್ ಲೈಫ್ ಮತ್ತೊಂದು ಪೊಲಿಟಿಕಲ್ ಲೈಫ್? ಜಾಸ್ತಿ ಮಾತಾಡಲ್ಲ ನೀವು ಹೆಣ್ಮಕ್ಳು? ಇಲ್ಲ. ನೋಡಿ, ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಕಡೆಗಳಲ್ಲಿ ಹೆಣ್ಮಕ್ಳು ತೀರಾ ಕಡಿಮೆ ಮಾತಾಡೋದು. ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಬಂದ್ಬಿಟ್ರೆ ಹೆಣ್ಮಕ್ಳು ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಲ್ಲ, ನಮ್ಮನೆಯವ್ರು ಮಾತಾಡಿರಲ್ಲ, ನಮ್ದು ಅದೇ ಏನಂತೆ. ಓಕೆ, ವೆಲ್, ತುಂಬಾ ಖುಷಿ ಆಯ್ತು ತಮ್ಗಳ ಜೊತೆ ಮಾತಾಡಿ. ಫೈನಲಿ ಲೈಕ್ ಅಡಿಗೆ ವಿಚಾರದಲ್ಲಿ ಏನ್ ಡಿಮ್ಯಾಂಡ್ ಮಾಡಿ ಕೇಳ್ತಾರೆ ಸರ್? ಅಥವಾ ಯಾವತ್ತಾದ್ರೂ ನೀವು ಮುನಿಸ್ಕೊಂಡಾಗ ನಿಮ್ಮನ್ನ ಪ್ಯಾಂಪರ್ ಮಾಡೋದಕ್ಕೆ ಏನಾದ್ರು ಕಾಫಿ ಮಾಡ್ಕೊಡೋದು, ಟೀ ಮಾಡ್ಕೊಡೋದು, ಆ ತರದ ಏನಾದ್ರು ಪ್ರಸಂಗಗಳಾಗಿದೆಯಾ ಲೈಫಲ್ಲಿ? ಇಲ್ಲ, ಆ ಯಾವ್ದು type ಇಲ್ಲ? ಏನಾಗಿಲ್ಲ. ಹಾ, ಟೀ ಕೊಡಲ್ಲ. ಓಕೆ. ಯಾವ್ದಾದ್ರು ಸಿನಿಮ್ಯಾಟಿಕ್ ಫೀಲ್ ಆಗಿದೆಯಾ? ಲೈಕ್ ಸಿನಿಮಾಗಳಲ್ಲಿ ಇರುತ್ತೆ ಗೊತ್ತಾ, ಸ್ಲೋಲಿ ಗಾಳಿ ಬರೋದು. ಒಂದು 3 Idiots ಮೂವಿಯಲ್ಲಿ ಹೇಳ್ತಾರೆ, ಥಂಡಿ ಹವಾಯೇ ಆತಿ ಹೈ, ಜುಲ್ಫೆ ಲಹರಾತಿ ಹೈ, ಆ ತರದ ಫೀಲ್ ಏನಾದ್ರು ಇತ್ತು ಸರ್ ಮೇಡಮ್ ನ ಫಸ್ಟ್ ಟೈಮ್ ಮೂವಿ? ಇಲ್ಲ, ಇರುತ್ತೆ. ಎಲ್ಲ ಲೈಫ್ ನಲ್ಲೂ ಕೂಡ ಒಂದು ಕನಸು ಇರುತ್ತೆ, ಈ ತರ ಇರ್ಬೇಕು, ಈ ತರ ಆಗ್ಬೇಕು ಅಂತ. ಯಾಕಂದ್ರೆ ನಾವು ಕೂಡ ಮನುಷ್ಯರು, ಪಾಲಿಟಿಷಿಯನ್ಸ್, ಹ್ಯೂಮನ್ ಬೀಂಗ್ಸ್, ಕರೆಕ್ಟ್. ನಮಗೂ ಕೂಡ ಕನಸುಗಳಿರ್ತಾವ. ಆಮೇಲೆ ಹೆಚ್ಚು ಸಿನಿಮಾಗಳಾಗೋದೇ ನಿಮ್ಗಳ ಸ್ಟೋರಿಯಲ್ಲಿ, ರಾಜಕಾರಣಿಗಳ ಸ್ಟೋರಿ ಆಗುತ್ತೆ, ಆ ತರ ಇರುತ್ತೆ. ಹಾ. ಎಲ್ಲ ಲೈಫ್ ನಲ್ಲಿ ಸ್ಟ್ರೆಸ್ಸಬಲ್ ಬಿ ಇರುತ್ತೆ, ರೊಮ್ಯಾಂಟಿಕ್ ಇರುತ್ತೆ, ಕಾಮಿಡಿ ಇರುತ್ತೆ. ಓಕೆ. ಎಲ್ಲ ಇದ್ದಾಗೆ ಮಾತ್ರ ಜೀವನ ಒಳ್ಳೆ ಜೀವನ ಆಗುತ್ತೆ. ಸೀರಿಯಸ್ನೆಸ್ ಅಂತ ಇದ್ರೆ ಅದು ಜೀವನನೇ ಅಲ್ಲ. ಎಲ್ಲ ಫೀಲ್ಡ್ ನಲ್ಲೂ ಕೂಡ ಇರುತ್ತೆ. ಮೇಡಮ್, ಬದುಕಲ್ಲಿ ಕಷ್ಟಗಳು ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಕಷ್ಟ ಬಂದಾಗ ನಮ್ಮವರು ಎಷ್ಟು ನಮ್ಮ ಜೊತೆ ನಿಲ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಆ ತರದ ಪರಿಸ್ಥಿತಿ ಯಾವ್ದಾದ್ರು ಉಂಟಾ ಲೈಫಲ್ಲಿ? ಆತರ ಏನ್ ಬಂದಿಲ್ಲ. ಬಂತಂದ್ರೂ ಎಲ್ಲರ ಜೊತೆಯಲ್ಲೆಲ್ಲ ಹಾ. ಆ ಪ್ರಸಂಗ ಇದು ಇಲ್ಲ. ಓಕೆ. ಏನೇ ಬಂದ್ರು ಇಡೀ ಫ್ಯಾಮಿಲಿ ನಿಂತ್ಕೊಳ್ಳುತ್ತೆ ಅಂತ ಅಲ್ಲ? ಹಾ, ಏ, ಆ type. ನೋಡ್ಕೊಳ್ಳೋಣ ಅಂತ. ಆ Amazing. ಟೈಪ್. ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಕೂಡ. ಯಾಕೆಂತಂದ್ರೆ ಮದ್ವೆಗೆ ಹೋಗ್ಬೇಕು, ಮದ್ವೆಗೆ ಹೋಗೋರ್ನ ನಾನು ಮಾತಾಡಿಸ್ತಾ ಕೂರಿಸ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಕೂಡ, ತುಂಬಾ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿದ್ದು ಪಾಟೀಲ್ ಅವರ ಹೋಮ್ ಟೂರ್ ಆಗಿತ್ತು. ಇಡೀ ಮನೆಯನ್ನ ಮತ್ತು ಇಡೀ ಕುಟುಂಬ ಸದಸ್ಯರನ್ನ ಪರಿಚಯ ಮಾಡಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ದಾಗಿತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಹುಮ್ನಾಬಾದ್ ಇಂದ.